ಶುಭೋದಯ ಮಕ್ಕಳೇ. ಇವತ್ತು ಮಾಡೆಲ್ ಕ್ವಶನ್ ನಂಬರ್ 2 ಅನ್ನು ಬಿಡಿಸೋಣ ಆನ್ಲೈನಲ್ಲಿ. ದಯವಿಟ್ಟು ನೀವು ಒಂದು ಪೆನ್ನು ಹಾಳಿ ತಗೊಂಡು ಮೊಬೈಲ್ ಆನ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ನಮ್ಮ ಟೀಚರ್ಸು ಎಲ್ಲ ವಿತ್ ಎಕ್ಸಾಂಪಲ್ಸ್ ವಿತ್ ರೀಸನ್ ಕೊಟ್ಟು ಅದಕ್ಕೆ ಆನ್ಸರ್ ಹೇಳ್ತಾರೆ. ಇದು ನಾಳೆ ನಿಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಮುರಾರ್ಜಿ ಇಲ್ಲ ಏಕಲವ್ಯ ಇಲ್ಲ ನವೋದಯ ಪ್ರವೇಶ ಪರೀಕ್ಷೆಗೆ ಹೋಗ್ತಿರಲ್ಲ, ಅಲ್ಲಿ ಬಹಳ ಸಹಾಯ ಆಗುತ್ತೆ ಅಲ್ವಾ. ಸುಮ್ಮನೆ ಮೊಬೈಲಲ್ಲಿ ಹೀಗೆ ಮಾಡೋ ಬದಲಿ 1 ಅವರ್ ಇರುತ್ತೆ. ಇದು 1 ಅವರಲ್ಲಿ ನಿಮಗೆ ಎಷ್ಟೋ ನಾಲೆಜ್ ಬರುತ್ತೆ. ದಯವಿಟ್ಟು ಟೈಮ್ ಪಾಸ್ ಮಾಡ್ದೇ ಸರಿಯಾದಂಥ ನೋಟ್ಬುಕ್ ತೊಗೊಂಡು ಪೆನ್ ತೊಗೊಂಡು ಸರಿಯಾದ ನೋಟ್ ಮಾಡಿಕೊಂಡು ನಿಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ದೇಸಾಯಿ ಕ್ಲಾಸಸ್ನವರು, ರಾಣೆಬೆನ್ನೂರು ದೇಸಾಯಿ ಕ್ಲಾಸಸ್ನವರು ಫ್ರೀಯಾಗಿ ನಿಮಗೆ ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸರಿನಾ ಮಕ್ಕಳೇ? ಬನ್ನಿ, ಕನ್ನಡ ಟೀಚರ್ ಈಗ ನಿಮ್ಮ ಕನ್ನಡ ಭಾಷೆಯನ್ನು ಅದರ ವಿವರಣೆಯನ್ನು ಕೊಡ್ಕೊತಾ ಹೋಗ್ತಾರೆ. ಹಾಯ್ ಮಕ್ಕಳೇ, ಅಜಯ್ ದೇಸಾಯಿ ಕ್ಲಾಸಸ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಗೀತಾ PH ಆದ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇನೆ. ಇವಾಗೆಲ್ಲ ಮಕ್ಕಳು ಬಂದು ಅದನ್ನು ಕ್ವಶನ್ ಪೇಪರನ್ನು ಆನ್ಸರ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಅನಲೈಸ್ ಮಾಡಿ ಅಥವಾ ಅದನ್ನು ನೋಡ್ತಾ ಅಥವಾ ವಿವರಣೆಯನ್ನು ತಿಳ್ಕೊತಾ. ಹಾಗಾದರೆ ಮಾಡೋಣ ಮಕ್ಕಳು. ಇವಾಗ ಮೊದಲನೇ ಕ್ವಶನ್ ಆದ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ರು. ಅಂದರೆ ಮೊದಲನೇ ಪಾಠವಾದ ಒಟ್ಟಿಗೆ ಬಾಳುವ ಆನಂದ ಅಂತ ಬರುತ್ತಲ್ವಾ ಮೊದಲನೇ ಪಾಠ. ಅದೇ ರೀತಿಯಾಗಿ ಎರಡನೇ ಪಾಠದಲ್ಲಿ ಬರ್ತಕ್ಕಂಥ ಬೇವಿನ ಮರವನ್ನು ಜನ ಏನೆಂದು ಕರೀತಿದ್ರು ಅಂತ ಒಂದು ಕ್ವಶನ್ ಬರುತ್ತೆ. ಅದರಲ್ಲಿ ಜನ ಏನಂತ ಕರೀತಿದ್ರಪ್ಪ ಅಂದರೆ ಅಮ್ಮನ ಮರ ಎಂದು ಕರೀತಿದ್ರು. ಏನಂತ ಕರೀತಿದ್ರು? ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಬೇವಿನ ಮರವನ್ನು ಜನ ಏನೆಂದು ಕರೀತಿದ್ರಪ್ಪ? ಬಿ ಆಪ್ಷನ್, ಅಮ್ಮನ ಮರ. ಓಕೆ ಮಕ್ಕಳ, ಎರಡನೇ ಪ್ರಶ್ನೆ ನೋಡೋಣ. ಮಕ್ಕಳು ಬೆಳಿಗ್ಗೆ ಡ್ಯಾಶ್ ಹೋಗಿದ್ದರು. ಅಂದರೆ ಮಕ್ಕಳು ಏನಪ್ಪ ಬೆಳಿಗ್ಗೆ ಡ್ಯಾಶ್ ಹೋಗಿದ್ರು ಅಂದರೆ ಅವರ ಆಪ್ಷನ್ಸ್ ಏನೇನಿದ್ದಾವೆ? ಸ್ನಾನಕ್ಕೆ, ಎರಡನೇ ಪ್ರಶ್ನೆ, ಮಕ್ಕಳು ಬೆಳಿಗ್ಗೆ ಡ್ಯಾಶ್ ಹೋಗಿದ್ದರು. ಎ ಸ್ನಾನ ಮಾಡಲು, ಬಿ ಕೆಲಸ ಮಾಡಲು, ಸಿ ಆಟವಾಡಲು, ಡಿ ಚಿತ್ರ ಬರೆಯಲು. ಮಕ್ಕಳು ಬೆಳಗ್ಗೆ ಎರಡನೇ ಪಾಠದಲ್ಲಿದೆ, ಹೌದಾ? ಮಕ್ಕಳು ಬೆಳಗ್ಗೆ ಎಲ್ಲೋಗಿದ್ರು? ಸ್ನಾನ ಮಾಡಲಿಕ್ಕೆ ನದಿಗೆ ಹೋಗಿದ್ರು. ಆನ್ಸರ್ ಯಾವುದು? ಸ್ನಾನ ಮಾಡಲು, ಹೌದಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ, ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಎಚ್ಚರಿಸಿದವರು ಯಾರು? ಎ ಹಸು, ಬಿ ಆಮೆ, ಸಿ ಎತ್ತು, ಡಿ ನಾಯಿ. ಈಗ ಆ ಪಾಠದಲ್ಲಿ ನಿಮಗೆ ಹಲವಾರು ಪ್ರಾಣಿಗಳು ಬರ್ತವು. ಆ ಪ್ರಾಣಿಗಳಲ್ಲಿ ಸಂಭಾಷಣೆ ನಡೆಯುತ್ತಾ, ಹೌದಾ? ಆ ಸಂಭಾಷಣೆಯಲ್ಲಿ ನೀರನ್ನ ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಅಂತ ಹೇಳಿದವರು ಯಾರು? ಎಚ್ಚರಿಕೆಯನ್ನು ನೀಡಿದವರು ಯಾರು ಅಂದರೆ ಆಪ್ಷನ್ ಬಿ ಆಮೆ, ಹೌದಾ? ಇದರ ಉತ್ತರ ಏನು? ಬಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಸೃಜನ್ಗೆ ಮಲ್ಲಜ್ಜಿಯ ಮಳೆಗೆ ಯಾವ ಲೋಕವಿದ್ದಂತೆ? ಮಲ್ಲಜ್ಜಿ ಮಳೆಗೆ ನೀವು ಪಾಠ ಕೇಳಿದ್ರೆ ಇದು ಆನ್ಸರ್ ಗೊತ್ತಾಗತ್ತಾ? ಎ ಜಾದು ಲೋಕ, ಬಿ ಚಂದ್ರಲೋಕ, ಸಿ ಇಂದ್ರಲೋಕ, ಡಿ ಮಾಯಾಲೋಕ. ಸೃಜನ್ಗೆ ಮಲ್ಲಜ್ಜಿಯ ಮಳೆಗೆ ಯಾವ ಲೋಕ ಇದ್ದಂಗಾಗಿತ್ತು ಅಂದರೆ ಜಾದು ಲೋಕ, ಹೌದಾ? ಇದರ ಉತ್ತರ ಏನು? ಜಾದು ಲೋಕ. ನೆಕ್ಸ್ಟ್ ಐದನೇ ಪ್ರಶ್ನೆ, ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಯಾವುದು? ವಚನಗಳು ಪಾಠವನ್ನು ಕೇಳಿದಿರಲ್ಲ, ಅದರಲ್ಲಿ 4 ವಚನಗಾರರನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಅಂಕಿತ ನಾಮಗಳನ್ನು ಸಹ ಕೊಟ್ಟಿದ್ದಾರೆ. ಈಗ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಯಾವುದು? ಕೂಡಲ ಸಂಗಮ ದೇವ, ಬಿ ಚನ್ನಮಲ್ಲಿಕಾರ್ಜುನ, ಸಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ, ಡಿ ಗುಹೇಶ್ವರ. ಕೂಡಲ ಸಂಗಮ ದೇವ ಬಸವಣ್ಣನವ್ರದ್ದು, ಹೌದಾ? ಅಕ್ಕ ಮಹಾದೇವಿಯವ್ರದ್ದು ಚನ್ನಮಲ್ಲಿಕಾರ್ಜುನ. ಆನ್ಸರ್ ಯಾವುದು? ಬಿ ಚನ್ನಮಲ್ಲಿಕಾರ್ಜುನ, ಹೌದಾ? ನೆಕ್ಸ್ಟ್ ಕ್ವಶನ್, ಆರನೇ ಪ್ರಶ್ನೆ, ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಯಾವುದು? ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಯಾವುದು? ಎ ಚಂಪಾ, ಬಿ ಕಾವ್ಯಾನಂದ, ಸಿ ಚನ್ನಮಲ್ಲಿಕಾರ್ಜುನ, ಡಿ ಗುಹೇಶ್ವರ. ಇಷ್ಟು ಕಾವ್ಯನಾಮಗಳನ್ನು ಕೇಳಿರ್ಬೋದು, ಆದರೆ ಸಿದ್ದಯ್ಯ ಪುರಾಣಿಕರವರ ಕಾವ್ಯನಾಮ ಕಾವ್ಯಾನಂದ, ಬಿ
ಕಾವ್ಯಾನಂದ. ಹೌದಾ? ನೆಕ್ಸ್ಟ್ 7ನೇ ಪ್ರಶ್ನೆ, ದೇವರು ಅಧಿಕ್ ಹೀಗೆ ಇಸ್ ಈಕ್ವಲ್ ಟು ದೇವರಿಗೆ. ಇದು ಯಾವ ಸಂಧಿಪದಕ್ಕೆ ಉದಾಹರಣೆಯಾಗಿದೆ? ಯಾವ ಸಂಧಿಪದಕ್ಕೆ ಉದಾಹರಣೆಯಾಗಿದೆ? ಎ ಆಗಮ ಸಂಧಿ, ಬಿ ಆದೇಶ ಸಂಧಿ, ಸಿ ಲೋಪ ಸಂಧಿ, ಡಿ ಭಾವಸೂಚಕ ಸಂಧಿ. ಹೌದಾ? ಈಗ ಇಲ್ಲಿ ನಿಮಗೆ ಏನು ಕೊಟ್ಟಿದಾರ? ದೇವರು, ದೇವರು ಅಧಿಕ್ ಹೀಗೆ. ಹೌದಾ? ಏನಾಗುತ್ತಾ? ದೇವರಿಗೆ. ಇಲ್ಲಿ ಪೂರ್ವ ಪದದಲ್ಲಿ ಬರುವಂತಹ ರು ಅನ್ನುವಂಥದ್ದು ಊಕಾರ ಪಡೆಯುತ್ತ. ಉತ್ತರ ಪದದ ಆದಿ ಅಕ್ಷರ ಇ ಇದೆ. ಈಗ ಉತ್ತರ ಪದದಲ್ಲಿರುವ ಉ ಅಕ್ಷರ ಮತ್ತು ಪೂರ್ವ ಪದದ ಕೊನೆಯ ಅಕ್ಷರ ಉ ಮತ್ತು ಉತ್ತರ ಪದದ ಆದಿ ಅಕ್ಷರ ಇ, ಇದರಲ್ಲಿ ರು ಅನ್ನುವಂಥದ್ದು ಲೋಪ ಆಯಿತು. ಉ ಅನ್ನುವಂಥದ್ದು ಲೋಪ ಆಗಿ ಇಲ್ಲಿ ರಿ ಅನ್ನುವಂಥ ಅಕ್ಷರ ಬಂತು. ಹೌದಾ? ಇಲ್ಲಿ ಊಕಾರ ಲೋಪವಾಗಿ ಈಕಾರ ಬಂತು. ಹಾಗಾಗಿ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಅಂದರೆ ಆಪ್ಷನ್ ಸಿ ಲೋಪ ಸಂಧಿ. ಹೌದಾ? ನೆಕ್ಸ್ಟ್ ನೋಡ್ರಿ, 8ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳನ್ನು ಪದಗಳನ್ನು ಬಿಡಿಸಿ ಬರೆಯಲಾಗಿದೆ. ಅವುಗಳಲ್ಲಿ ಆದೇಶ ಸಂಧಿ ಪದಕ್ಕೆ ಉದಾಹರಣೆ ಯಾವುದು? ಎ ಮಾತು ಅಧಿಕ್ ಅನ್ನು, ಬಿ ಮೇಲೆ ಅಧಿಕ್ ಏರು, ಸಿ ಮಳೆ ಅಧಿಕ್ ಕಾಲ, ಡಿ ಗಡಿಬಿಡಿ ಅಧಿಕ್ ಇಂದ. ಹೌದಾ? ಇದರಲ್ಲಿ ಯಾವುದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಅಂದರೆ ಇದಕ್ಕೆ ಉತ್ತರ ಸಿ ಆಪ್ಷನ್. ಯಾವುದು? ಸಿ ಆಪ್ಷನ್, ಮಳೆ ಅಧಿಕ್ ಕಾಲ. ಯಾಕೆ ಮಳೆ ಅಧಿಕ್ ಕಾಲ? ಈಗ ನೋಡ್ರಿ, ಮಳೆ ಅಧಿಕ್ ಕಾಲ. ಆದೇಶ ಸಂಧಿ ಅಂದ್ರೇನಪ್ಪ ಅಂದ್ರೆ ಕ ಚ ಟ ತ ಪಗಳಿಗೆ ಗ ಜ ಟ ತ ಪಗಳು ಆದೇಶವಾಗಿ ಬಂದ್ರೆ ಅದು ಆದೇಶ ಸಂಧಿ. ಹೌದಾ? ಈಗ ಇದು ಉತ್ತರ ಪದ, ಇದು ಪೂರ್ವ ಪದ. ಉತ್ತರ ಪದದ ಆದಿ ಅಕ್ಷರ ಅಂದ್ರೆ ಕ ಇದೆ. ಈ ಕಾದ ಬದಲಾಗಿ, ಹೌದಾ, ಕಾದ ಬದಲಾಗಿ ಏನ್ ಬರುತ್ತಾ? ಇದನ್ನ ಕೂಡಿಸಿ ಬರೆದಾಗ ಮಳೆಗಾಲ ಆಗತ್ತೆ. ಹೌದಾ? ಮಳೆಗಾಲ. ಇಲ್ಲಿ ಕಾದ ಬದಲಾಗಿ ಗಾ ಅಂತ ಬಂತು. ಹಾಗಾಗಿ ಇಲ್ಲಿ ಕದ ಬದಲಾಗಿ ಗ ಆದೇಶವಾಗಿ ಬಂದಿರೋದ್ರಿಂದ ಇದ್ರ ಉತ್ತರ ಏನು? ಮಳೆ ಅಧಿಕ್ ಕಾಲ. ಹೌದಾ? ನೆಕ್ಸ್ಟ್ ಕ್ವಶನ್, ಹುಡುಗರು ಶಾಲೆಗೆ ಹೋದರು. ಈ ವಾಕ್ಯವನ್ನು ವಚನ ಬದಲಿಸಿ ಬರೆದಾಗ. ಹೌದಾ? ಎ ಹುಡುಗಿ ಶಾಲೆಗೆ ಹೋದಳು, ಬಿ ಹುಡುಗಿಯರು ಶಾಲೆಗೆ ಹೋದರು, ಸಿ ಹುಡುಗರು ಶಾಲೆಗೆ ಹೋದನು, ಡಿ ಹುಡುಗ ಶಾಲೆಗೆ ಹೋದನು. ಈಗಿಲ್ಲಿ ನೋಡ್ರಿ, ಹುಡುಗರು ಶಾಲೆಗೆ ಹೋದರು ಅಂತ ಇದೆ. ಹೌದಾ? ಇಲ್ಲಿ ಹುಡುಗರು. ಹೌದಾ? ಹುಡುಗರು ಅಂದಾಗ ಇಲ್ಲಿ ಬಹುವಚನ ಬಂತು. ಹೌದಾ? ಬಹುವಚನ ಬಂತು. ಹೋದರು ಅನ್ನುವಂಥದ್ದು ಬಹುವಚನ. ಹೌದಾ? ಇದನ್ನ ನೀವು ವಚನ ಬದಲಿಸಿ ಅಂದಾಗ ಇದನ್ನ ಏಕವಚನಕ್ಕೆ ಮಾಡಬೇಕು. ಏಕವಚನ ಅಂದಾಗ ಎ ಆಪ್ಷನ್ ಅಲ್ಲಿ ಹುಡುಗಿ ಬರಲ್ಲ, ಹುಡುಗ ಬರಬೇಕೆ ಹೊರತು ಹುಡುಗಿ ಬರಲ್ಲ, ಹುಡುಗಿಯರು ಬರಲ್ಲ. ಹೌದಾ? ಹುಡುಗರೂ ಬರಲ್ಲ, ಅದು ಬಹುವಚನನೇ ಆಗತ್ತೆ. ಹೌದಾ? ಡಿ ಆಪ್ಷನ್ ನೋಡ್ರಿ, ಹುಡುಗ. ಹೌದಾ? ಹುಡುಗರು ಬಹುವಚನ, ಹುಡುಗ ಏಕವಚನ. ಶಾಲೆಗೆ ಹೋದರು ಬಹುವಚನ, ಅದಕ್ಕೆ ಹುಡುಗರಿಗೆ ಏಕವಚನದಲ್ಲಿ ಹೋದನು. ಹಾಗಾಗಿ ಇದರ ಉತ್ತರ ಡಿ ಆಪ್ಷನ್, ಹುಡುಗ ಶಾಲೆಗೆ ಹೋದನು. ನೆಕ್ಸ್ಟ್ 10ನೇ ಪ್ರಶ್ನೆ, ಆಯ್ಕೆಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರವನ್ನೊಳಗೊಂಡ ಅಕ್ಷರ ಅಥವಾ ಪದ ಯಾವುದು? ನಿಮಗೆ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳು ಗೊತ್ತಿರಬೇಕಲ್ವಾ? ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಇದರಲ್ಲಿ ಅಂತ ಕೇಳ್ತಿದ್ದಾರೆ. ಹೌದಾ? ಎ ಸ್ವ, ಬಿ ಮ, ಸಿ ಡ್ಗ, ಡಿ ರ್ಯ. ಹೌದಾ? ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನಪ್ಪ ಅಂದ್ರೆ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನದ ಅಕ್ಷರ ಒತ್ತಕ್ಷರವಾಗಿ ಬಂತು ಅಂದ್ರೆ ಅದನ್ನ ನಾವೇನಂತ ಕರಿತೇವಿ? ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವಿ. ಉದಾಹರಣೆಗೆ ಅಕ್ಕ. ಹೌದಾ? ಅಕ್ಕ, ಕ ಕ
ಕನೇ ವ್ಯಂಜನವಾಗಿ ಬಂದ್ರೆ ಇದು ಸಜಾತಿ ಸಂಯುಕ್ತಾಕ್ಷರ. ಹೌದಾ? ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಆ ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬರ್ದೇನೆ ಅಥವಾ ಸ್ವರ ಯಾವ್ದಾದ್ರು ಬೇರೆ ಬಂತು ಅಂದ್ರೆ ಅದನ್ನ ವಿಜಾತಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಉದಾಹರಣೆ ಇಲ್ಲಿ ನೋಡ್ರಿ, ಖಡ್ಗ. ಹೌದಾ? ಖಡ್ಗ ಡ ಅನ್ನುವಂತ ವ್ಯಂಜನಕ್ಕೆ ಅದರ ವ್ಯಂಜನದ ಬದಲಾಗಿ ಗ ಎನ್ನುವಂತಹ ಒತ್ತಕ್ಷರ ಬರುತ್ತ. ಹೌದಾ? ಇದು ವಿಜಾತಿ ಸಂಯುಕ್ತಾಕ್ಷರ. ಹಾಗಾಗಿ ಈ ಸಜಾತಿ ಸಂಯುಕ್ತಾಕ್ಷರ ಅಂತ ಅಂದ್ರೆ ಇದಕ್ಕೆ ಉತ್ತರ ಬಿ, ಮ. ಹೌದಾ? ನೆಕ್ಸ್ಟ್ ಕ್ವಶನ್ 11ನೇದ್ದು. ರೂಢನಾಮ ಪದಕ್ಕೆ ಉದಾಹರಣೆ ಯಾವುದು? ರೂಢಿಯಿಂದ ಬರುವಂತಹ ಪದಕ್ಕೆ ನಾವು ರೂಢನಾಮ ಅಂತ ಹೇಳಿ ಕರಿತೇವೆ. ಹೌದಾ? ಎ ವ್ಯಾಪಾರಿ, ಬಿ ಮಗು, ಸಿ ಬ್ರಹ್ಮಪುತ್ರ, ಡಿ ಶಿಕ್ಷಕ. ಹೌದಾ? ಇದ್ರ ಉತ್ತರ ಏನಪ್ಪಾ ಅಂದ್ರೆ ಇದ್ರ ಉತ್ತರ ಮಗು. ಯಾಕೆ ಮಗು? ಬಹಳ ಹಿಂದಿನಿಂದಲೂ ರೂಢಿಗತವಾಗಿ ಹೇಳ್ಕೊಂತ ಬರುವಂಥದ್ದಕ್ಕೆ ನಾವು ರೂಢನಾಮ ಅಂತ ಹೇಳಿ ಕರಿತೇವೆ. ಆದ್ರಿಂದ ಇದ್ರ ಉತ್ತರ ಮಗು. ಹೌದಾ? ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಅಥವಾ ವಸ್ತುವಿನ ಹೆಸರನ್ನ ಪರ್ಟಿಕ್ಯುಲರ್ ಆಗಿ ಹೇಳೋವಂಥದ್ದು ಏನಾಗತ್ತ? ಅಂಕಿತನಾಮ ಆಗತ್ತ. ಇದು ರೂಢಿಗತವಾಗಿ ಬಂದಂಥದ್ದಕ್ಕ ಉದಾಹರಣೆ ಅಂದ್ರೆ ಮಗು ಆಗತ್ತೆ. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು? ವಿಭಕ್ತಿ ಪ್ರತ್ಯಯಗಳು ನಿಮಗೆ 7 ಗೊತ್ತಿರಬೇಕು. ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿಗೆ, ಕೆ ಷಷ್ಠಿ. ಹೌದಾ? ಈಗ ಪ್ರಥಮ ವಿಭಕ್ತಿ ಯಾವುದು ಅಂತ ಕೇಳ್ತಿದಾರ. 1ನೇದು ಉ ಕೊಟ್ಟಿದಾರ, ಬಿ ಅನ್ನು ಕೊಟ್ಟಿದಾರ, ಸಿ ಇಂದ, ಡಿ ಅ. ಹೌದಾ? ಪ್ರಥಮ ಉ. ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ರಾಮನು. ಹೌದಾ? ರಾಮನು. ನು ಅನ್ನುವಂಥದ್ದೇನು? ಉ. ಹೌದಾ? ಹಾಗಾಗಿ ಈ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಪ್ರಥಮ ಉ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ, ಭಾವಸೂಚಕ ಚಿಹ್ನೆ ಯಾವುದು? ಇಲ್ಲಿ ನಿಮಗೆ 4 ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಭಾವಸೂಚಕ ಚಿಹ್ನೆ ಯಾವುದು ಅಂತ ಕೇಳ್ತಿದ್ದಾರೆ. ಹೌದಾ? ಈಗ ನೋಡ್ರಿ, 1ನೇದ್ದು, 2ನೇದ್ದು, ಸಿ ಡಿ ನೋಡ್ರಿ. ಹೌದಾ? 1ನೇದೇನು? ಭಾವಸೂಚಕ ಚಿಹ್ನೆ ಇದೆ. ಈಗ ನಾವು ಆಶ್ಚರ್ಯಗೊಂಡಾಗ ಅಥವಾ ಅಚ್ಚರಿಗೊಂಡಾಗ ನಾವು ಈ ಚಿಹ್ನೆಯನ್ನ ಹಾಕ್ತೇವೆ. ಹೌದಾ? ಆದರೆ ಯಾವುದಾದ್ರೂ ಪ್ರಶ್ನೆಯನ್ನ ಹಾಕುವಾಗ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕ್ತೇವೆ, ಅಥವಾ ನಾವು ಇನ್ನೂ ನಮ್ಮ ವಾಕ್ಯವನ್ನ ಲಾಂಗ್ ಆಗಿ ಉದ್ದವಾಗಿ ಬರಿಬೇಕು ಅಂದ್ರೆ ಈ ಉದ್ಧರಣ ಚಿಹ್ನೆಯನ್ನ ಹಾಕ್ತೇವೆ. ಅದೇ ರೀತಿ ನಮ್ಮ ವಾಕ್ಯವನ್ನ ಕಟ್ ಮಾಡಿ ಹೇಳ್ತಾ ಹೋದಾಗ ಅಲ್ಪ ವಿರಾಮವನ್ನ ಹಾಕ್ತೇವೆ. ಹಾಗಾಗಿ ಇಲ್ಲಿ ಭಾವಸೂಚಕ ಚಿಹ್ನೆ ಯಾವುದಪ್ಪ ಅಂದ್ರೆ ಆಪ್ಷನ್ ಎ. ಹೌದಾ? ನೆಕ್ಸ್ಟ್ ನೋಡ್ರಿ, ಕನ್ನಡ 14ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಯಾವ್ಯಾವು ನೋಡೋಣ. ಎ ದೀರ್ಘ ಸ್ವರಾಕ್ಷರಗಳು, ಬಿ ಹ್ರಸ್ವ ಸ್ವರಾಕ್ಷರಗಳು, ಸಿ ವ್ಯಂಜನಾಕ್ಷರಗಳು, ಡಿ ಯೋಗವಾಹಗಳು ಅಂತ ಕೊಟ್ಟಿದ್ದಾರೆ. ಹೌದಾ? ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತವಕ್ಕೆ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಹೌದಾ? ಇಲ್ಲಿ ನಿಮಗೆ ಹೌದಾ, ಈಗ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದು ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥದ್ದು ಯಾವುದಪ್ಪ ಅಂದ್ರೆ ಹ್ರಸ್ವ ಸ್ವರಾಕ್ಷರಗಳು. ಹ್ರಸ್ವ ಸ್ವರಾಕ್ಷರಗಳು ಯಾವ್ಯಾವು ಅಂದ್ರೆ 6. ಹೌದಾ? ಸ್ವರಗಳು 13 ಇದಾವು. ಅದರಲ್ಲಿ ಹ್ರಸ್ವ ಸ್ವರಗಳು ಅ, ಈ, ಉ, ರು, ಎ ಮತ್ತು ಓ. ಹೌದಾ? 6 ಆದ್ವಾ? ಅದೇ ರೀತಿ ದೀರ್ಘ ಸ್ವರಾಕ್ಷರಗಳು 7 ಇದಾವು. ಹೌದಾ? ಅವನ್ನ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನಿದೆ 15ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಸರಿಯಾದ ಜೋಡಿ ಕ್ರಮ ಯಾವುದು? ಹೌದಾ? ಇಲ್ಲಿ ನಿಮಗೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅವು ಯಾವುವು ಅನ್ನೋ ಅಕ್ಷರಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಯಾವ ಜೋಡಿ ಕ್ರಮ ಸರಿಯಾಗಿದೆ ನೋಡೋಣ. ಎ ಹ್ರಸ್ವ ಸ್ವರಾಕ್ಷರಗಳು. ಹ್ರಸ್ವ ಸ್ವರಾಕ್ಷರಗಳು ಅಂತ ಅಂದಾಗ ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಖ, ಛ, ಠ, ಥ, ಡ, ಬ, ಪ. ಹೌದಾ? ಇವು ಹ್ರಸ್ವ ಸ್ವರಗಳ? ನೋ, ಇವೇ ನೀವು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಬರುವಂತಹ ಮಹಾಪ್ರಾಣಾಕ್ಷರಗಳು. ಹೌದಾ? ಈ ಆಪ್ಷನ್ ತಪ್ಪು. ನೆಕ್ಸ್ಟ್ ಬಿ ನೋಡ್ರಿ, ದೀರ್ಘ ಸ್ವರಾಕ್ಷರಗಳು ಅಂತ ಹೇಳಿ ಕೊಟ್ಟಿದ್ದಾರೆ.
ದೀರ್ಘ ಸ್ವರಾಕ್ಷರಗಳಿಗೆ ಯಾವ ಅಕ್ಷರಗಳನ್ನು ಕೊಟ್ಟಿದ್ದಾರೆ? ಯ, ರ, ಯ, ಶ, ಪ, ಹ ಅಂತ ಕೊಟ್ಟಿದ್ದಾರೆ. ಇವು ದೀರ್ಘ ಸ್ವರಾಕ್ಷರಗಳ? ನೋ, ಇವು ಏನಿವು ಅವರ್ಗೀಯ ವ್ಯಂಜನಗಳಲ್ಲಿ ಬರ್ತವು. ಆದರೆ ಇದರಲ್ಲೂ ಸಹ ರಿಪೀಟ್ ಯನ ಕೊಟ್ಟಿದ್ದಾರೆ. ಹೌದಾ? ಇದು ಉತ್ತರನೂ ಅಲ್ಲ. ನೆಕ್ಸ್ಟ್ ಸಿ ನೋಡ್ರಿ, ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥವು. ಯಾವ್ಯಾವು? ನ್ಯ, ನ್ಯ, ಣ, ನ, ಮ. ಇದೇನಿದು ಸರಿಯಾಗಿದೆ. ಹೌದಾ? ನಾಲ್ಕನೇದು ಒಂದು ನೋಡ್ಬಿಡೋಣ ಆಪ್ಷನ್ನ. ಡಿ, ಯೋಗವಾಹಗಳು. ಆ, ಇ, ಉ, ಉ, ಉ ಅಂತ ಕೊಟ್ಟಿದ್ದಾರೆ. ಯೋಗವಾಹಗಳು 5 ಇದಾವ ಯಾವಾಗಾದ್ರೂ? ಇಲ್ಲ. ಯೋಗವಾಹಗಳು ಏನು ಬರೀ 2 ಇರೋದು, ಅಂ ಮತ್ತು ಆಹ. ಹೌದಾ? ಹಾಗಾಗಿ ಇದ್ರ ಉತ್ತರ ಯಾವುದಪ್ಪ ಅಂದ್ರೆ ಸಿ ಆಪ್ಷನ್, ಅನುನಾಸಿಕ ಅಕ್ಷರಗಳು. ನ್ಯ, ನ್ಯ, ಣ, ನ, ಮ. ಹೌದಾ? ನೆಕ್ಸ್ಟ್ ನೋಡೋಣ. ಪತ್ 16ನೇ ಪ್ರಶ್ನೆ, ಪತ್ರ ಲೇಖನಗಳಲ್ಲಿ ತಾಯಿಗೆ ಬಳಸುವ ಸಂಬೋಧನೆಯ ಪದ ಯಾವುದು? ಎ, ತೀರ್ಥರೂಪ. ಬಿ, ಪೂಜ್ಯ. ಸಿ, ಮಾತೃಶ್ರೀ. ಡಿ, ಮಾತೃಶ್ರೀ ಸಮಾನ ಅಂತ ಕೊಟ್ಟಿದ್ದಾರೆ. ತಾಯಿಗೆ ಯಾವ ಸಂಬೋಧನೆಯನ್ನ ನೀವು ಹಾಕ್ತೀರಿ ಪತ್ರ ಬರೀಬೇಕಾದ್ರೆ ಅಂದ್ರೆ ತೀರ್ಥರೂಪ ಅಂತ ತಂದೆಯವರಿಗೆ ಹಾಕ್ತೀವಿ. ಪೂಜ್ಯ ಅನ್ನುವಂಥದ್ದನ್ನು ನಾವು ನಮ್ಮ ಗುರುಗಳಿಗೆ ಅಥವಾ ನಮಗಿಂತ ಹಿರಿಯವರಿಗೆ ಬರೆಯುವಾಗ ಹಾಕ್ತೀವಿ. ಹೌದಾ? ತಾಯಿಯವರಿಗೆ ಅಂದಾಗ ಮಾತೃಶ್ರೀ. ತಾಯಿಯವರಿಗೆ ಬಂದಾಗ ಪತ್ರ ಲೇಖನದಲ್ಲಿ ಏನಂತ ಹಾಕ್ತೀವಿ ನಾವು? ಮಾತೃಶ್ರೀ. ಸರಿಯಾದ ಉತ್ತರ ಮಾತೃಶ್ರೀ. ಹೌದಾ? ಡಿ ನೋಡ್ರಿ, ಮಾತೃಶ್ರೀ ಸಮಾನ ಅಂದ್ರೆ ತಾಯಿಗೆ ಸಮಾನವಾಗಿರುವಂಥವ್ರಿಗೆ ನಾವು ಪತ್ರವನ್ನು ಬರೆಯುವಾಗ ಮಾತೃಶ್ರೀ ಸಮಾನ ಅಂತ ಹಾಕ್ತೀವಿ. ತಾಯಿಗೆ ಅಂದಾಗ ಮಾತೃಶ್ರೀ. ಹೌದಾ? ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಏನಿದೆ ನೆಕ್ಸ್ಟ್ ಪ್ರಶ್ನೆ? ಸಿಂಹಾಸನ ಇದರಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಆಪ್ಷನ್ಗಳನ್ನು ನೋಡ್ರಿ. ಏನು? ಗುಣಿತಾಕ್ಷರಗಳನ್ನು ಕೊಟ್ಟಿದ್ದಾರೆ. ಹೌದಾ? ಗುಣಿತಾಕ್ಷರಗಳು ಗೊತ್ತಿರ್ಬೇಕಲ್ಲ ನಿಮಗೆ. ಈಗ ನೋಡ್ಕೊಂತ ಹೋಗೋಣ. ಸಿಂಹಾಸನ ಯಾವ್ದಕ್ಕೆ ಮ್ಯಾಚ್ ಆಗತ್ತಾ, ಯಾವ್ದಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ಹೇಳಿ. ಎ, ಸ ಪ್ಲಸ್ ಇ, ಹ ಪ್ಲಸ್ ಆ, ಸ ಪ್ಲಸ್ ಆ ಅಂದಾಗ ಇಲ್ಲಿ ಸ ಅ ಸ್ವರ ಐತಿ ಇಲ್ಲಿ. ಹೌದಾ? ಆದರೆ ಇಲ್ಲಿ ಆ ಬಂದೈತಿ. ಇದು ತಪ್ಪು. ಇಲ್ಲಿ ಸಕು ಅಲ್ಲಿ ಸಣ್ಣ ಇ ಬಂದಿದೆ, ಆದರೆ ಇಲ್ಲಿ ದೊಡ್ಡ ಏನ ಹಾಕಿದ್ದಾರೆ. ಇದೇನಿದು? ರಾಂಗ್. ಎರಡನೇದು ನೋಡ್ರಿ, ಬಿ ಆಪ್ಷನ್. ಸ ಪ್ಲಸ್ ಇಂ, ಹ ಪ್ಲಸ್ ಆ, ಸ ಪ್ಲಸ್ ಅ, ನ ಪ್ಲಸ್ ಅ. ಹೌದಾ? ಇದೇನಾಗಿದೆ? ಸರಿಯಾಗಿದೆ ಅಲ್ಲ ಅಲ್ವಾ? ಸ ಈಗ ನೋಡ್ರಿ, ಸ ಅಧಿಕ್ ಇಂ ಅಂತ ಇದೆ. ಇಲ್ಲಿ ಸಿಮ್ ಅಂತ ಐತಾ? ಸಿಮ್ ಅಂತ ಇದೆ ತಾನೆ? ಹೌದಾ? ನೆಕ್ಸ್ಟ್ ಹ, ಹ ಅಧಿಕ್ ಆ, ಹಾಗೆತಾ ಇಲ್ಲಿ. ಹೌದಾ? ಸ ಅಧಿಕ್ ಅ, ಇಲ್ಲಿ ಅ ಸ್ವರಾಕ್ಷರ ಬಂದಿದೆನಾ? ನ ಅಧಿಕ್ ಅ, ನನು ಸಹ ಅ ಇದೆ. ಹಾಗಾಗಿ ಉತ್ತರ ಏನು? ಬಿ ಆಪ್ಷನ್. ಸಿನೋ ಸ ಅಧಿಕ್ ಇಂ, ಹ ಪ್ಲಸ್ ಅ ಅಂತ ಇದೆ. ಇದು ತಪ್ಪಾಗತ್ತ. ಇಲ್ಲಿ ಆ ಬರುತ್ತಾ, ಇಲ್ಲಿ ಅ ಕೊಟ್ಟಿದ್ದಾರೆ. ಇದು ಏನು? ರಾಂಗ್. ಡಿ, ಸ ಅಧಿಕ್ ಇಂ, ಹ ಅಧಿಕ್ ಆ, ಸ ಅಧಿಕ್ ಆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ ಇದೆ, ಇಲ್ಲಿ ಅಕಾರ ಇದೆ. ಹಾಗಾಗಿ ಇದು ಸಹ ರಾಂಗ್. ಆನ್ಸರ್ ಬಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 18ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪದಕ್ಕೆ ಉದಾಹರಣೆ ಯಾವುದು? ಇಲ್ಲಿ ನೋಡ್ರಿ, ವಿಭಕ್ತಿಯ ಪ್ರತ್ಯಯಗಳಿಗೆ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ. ಎ, ಗುರುಗಳಿಂದ. ಬಿ, ಶಿಕ್ಷಕರಿಗೆ. ಸಿ, ಶಾಲೆಯಲ್ಲಿ. ಡಿ, ತರಗತಿಯ ಅಂತ ಕೊಟ್ಟಿದ್ದಾರೆ. ಗುರುಗಳಿಂದ ಅಂದಾಗ ಇಲ್ಲಿ ಇಂದ ಬರುತ್ತೆ. ಇಂದ ಯಾವುದಕ್ಕೆ? ಯಾವ ವಿಭಕ್ತಿ ಪ್ರತ್ಯಯ ಇದು? ತೃತೀಯ ಇಂದ ಬರುತ್ತೆ. ತೃತೀಯ. ಹೌದಾ? ಹಾಗಾಗಿ ಇದು ಉತ್ತರ ತಪ್ಪು. ಬಿ ನೋಡ್ರಿ, ಶಿಕ್ಷಕರಿಗೆ ಅಂದಾಗ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಂದಿದೆ? ಹೀಗೆ ಬಂದಿದೆ. ಹೀಗೆ ಯಾವುದಕ್ಕೆ ಬರುತ್ತಾ? ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತಾ. ಹೌದಾ? ನೆಕ್ಸ್ಟ್ ಸಿ ಆಪ್ಷನ್ ನೋಡ್ರಿ, ಶಾಲೆಯಲ್ಲಿ. ಶಾಲೆಯಲ್ಲಿ ಅಲ್ಲಿ ಬಂದಿದೆ. ಅಲ್ಲಿ ಏನು? ಸಪ್ತಮಿ ವಿಭಕ್ತಿ. ಹೌದಾ? ಸಪ್ತಮಿ ವಿಭಕ್ತಿಗೆ ಉದಾಹರಣೆ. ಡಿ ನೋಡ್ರಿ, ತರಗತಿಯ. ಇಲ್ಲಿ ಅ ಬಂತು. ಅ ಅಂದ್ರೆ ಷಷ್ಠಿ ಅ. ಆದರೆ ಇಲ್ಲಿ ನಿಮಗೆ ಸಪ್ತಮಿ ವಿಭಕ್ತಿ ಕೇಳಿರೋದ್ರಿಂದ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಅಲ್ಲಿ, ಶಾಲೆಯಲ್ಲಿ. ಸಿ ಆಪ್ಷನ್. ಹೌದಾ? ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ?
ರ ಅಧಿಕ್ ಆ, ಜ ಅಧಿಕ್ ಅ, ಧ ಅಧಿಕ್ ಆ, ನ ಅಧಿಕ್ ಇ ಇದನ್ನ ಕೂಡಿಸಿ ಬರೆದಾಗ ಅಂತ ಕೇಳಿದಾರೆ. ಈಗಾಗಲೇ ಗುಣಿತಾಕ್ಷರಗಳನ್ನ ಕೇಳಿದ್ರು, ಹೌದಾ? ಒಂದು ಶಬ್ದ ಕೊಟ್ಟು ಗುಣಿತಾಕ್ಷರದ ಬಗ್ಗೆ ಕೇಳಿದ್ರು. ಈಗ ಗುಣಿತಾಕ್ಷರಗಳನ್ನ ಕೊಟ್ಟು ಅದನ್ನು ಕೂಡಿಸಿ ಬರೀರಿ ಅಂತ ಹೇಳ್ತಿದ್ದಾರೆ. ರಾಜಧಾನಿಗೆ ಅಂತ ಒಂದೇದಿದೆ, ಅಲ್ಲಿ ಇಲ್ಲಿ ಗೆ ಅನ್ನುವಂಥದ್ದು ಇಲ್ಲೇ ಇಲ್ಲ, ಹಾಗಾಗಿ ಈ ಉತ್ತರ ರಾಂಗ್. ಬಿ ರಾಜಧಾನಿ ಅಂತ ಇದೆ. ನೋಡ್ರಿ ಹೋಲಿಕೆ ಆಗತ್ತೇನೋ ಅಂತ. ರಾಜಧಾನಿ, ರ ಅಧಿಕ್ ಆ ಕರೆಕ್ಟ್ ಇದೆ, ಜ ಅಧಿಕ್ ಅ ಕರೆಕ್ಟ್ ಇದೆ, ದ ಅಧಿಕ್ ಆ ಕರೆಕ್ಟ್ ಇದೆ, ನ ಅಧಿಕ್ ಇ ರಾಜಧಾನಿ ಇದು ಉತ್ತರ ಏನಿದೆ ಕರೆಕ್ಟ್ ಇದೆ. ಇವೆರಡು ಎಕ್ಸಾಂಪಲ್ ನೋಡ್ಬೇಡ ಆಪ್ಷನ್ನ. ಸಿ ರಾಜಧಾನಿ, ನೀ ಇಲ್ಲೇ ಇಲ್ಲ ಇದರಲ್ಲಿ, ಹೌದಾ? ಹಾಗಾಗಿ ಇದು ಆಪ್ಷನ್ನು ತಪ್ಪು. ಡಿ ನೋಡ್ರಿ ರಾಜಧಣಿ, ಇಲ್ಲಿ ದಣಿ ಅನ್ನುವಂಥದ್ದಕ್ಕೆ ನೀ ಇಲ್ಲೇ ಇಲ್ಲ, ಇದನ್ನು ಸಹ ತಪ್ಪು. ಇದರ ಉತ್ತರ ಏನು? ರಾಜಧಾನಿ, ಬಿ ಆಪ್ಷನ್, ಹೌದಾ? ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ? 20ನೇ ಪ್ರಶ್ನೆ. ಕೊಟ್ಟಿರುವ ಶುಭ ನುಡಿಯನ್ನು ಪೂರ್ಣಗೊಳಿಸಿ. ಹೌದಾ? ಏನು ಶುಭ ನುಡಿ ಕೊಟ್ಟಿದ್ದಾರೆ? ಹೊಗಳಿಕೆಗೆ ಹಿಗ್ಗಬಾರದು, ತೆಗಳಿಕೆಗೆ ಡ್ಯಾಶ್. ಎ ಆಪ್ಷನ್ ಎದ್ದೇಳಬಾರದು, ಬಿ ಕುಗ್ಗಬಾರದು, ಸಿ ಬಗ್ಗಬಾರದು, ಡಿ ಬಡಿಯಬಾರದು. ನಾವು ಯಾರಾದರೂ ನಮ್ಮನ್ನು ಹೊಗಳಿದಾಗ ಜಾಸ್ತಿ ಹಿಗ್ಲಿಕ್ಕೆ ಹೋಗಬಾರ್ದು, ತೆಗಳಿಕೆ ಬಂದಾಗ ನಮಗೆ ಹಿಂಗೆ ಅಂದ್ಬಿಟ್ರಲ್ಲ ಅವರು ಅಂತ ಹೇಳಿ ನಾವೇನು ಮಾಡಬಾರ್ದು, ಕುಗ್ಗಬಾರದು. ಹೌದಾ? ಕುಗ್ಗಿ ನಾವು ಅಪ್ಸೆಟ್ ಆಗಬಾರ್ದು ಅಂತ ಅರ್ಥ. ಹೌದಾ? ಆನ್ಸರು ಬಿ ಕುಗ್ಗಬಾರದು. ಇಲ್ಲಿವರೆಗೂ ಕನ್ನಡದ 20 ಪ್ರಶ್ನೋತ್ತರಗಳನ್ನು ಬಿಡಿಸಿದ್ರಿ. ಈಗ ಇಂಗ್ಲೀಷನ್ನು ನೋಡೋಣ. ಹೌದಾ? ಫಸ್ಟ್ ಕ್ವಶನ್, ವಾಟ್ ಡಿಡ್ ಲೂಸಿ ಆ್ಯಂಡ್ ನಿತಿನ್ ಸಿ ಇನ್ ದ ಪ್ರೋಸ್ ಲವ್ ಫಾರ್ ಎನಿಮಲ್? ಲವ್ ಫಾರ್ ಎನಿಮಲ್ ಅನ್ನುವಂಥ ಲೆಸನ್ನಲ್ಲಿ ಲೂಸಿ ಮತ್ತು ನಿತಿನ್ ಗೋ ಟು ಹೋಮ್, ಶಾಲೆಯಿಂದ ಮನೆಗೆ ಹೋಗುವಾಗ ಏನನ್ನ ನೋಡಿದ್ರು? ಆಪ್ಷನ್ಸನ್ನು ನೋಡ್ರಿ. ಎ ದೇ ಸಾ ಎ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಕ್ಯಾಟ್. ಬಿ ದೇ ಸಾ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಹಾರ್ಸ್. ಸಿ ದೇ ಸಾ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಮಂಕಿ. ಡಿ ಆಪ್ಷನ್ ದೇ ಸಾ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಯಾವುದ್ರ ಜೊತೆ ಹೊಂಟಿದ್ದ ಮನುಷ್ಯ? ಕ್ಯಾಟ್ ಜೊತೆ ಅಂತೂ ಅಲ್ಲ, ಹಾರ್ಸ್ ಜೊತೆನೂ ಅಲ್ಲ, ಮಂಕಿ ಜೊತೆನೂ ಅಲ್ಲ. ಅವನು ಯಾವುದ್ರ ಜೊತೆ ಹೊಂಟಿದ್ದ? ಡಾಗ್. ಹಾಗಾಗಿ ಡಿ ಆಪ್ಷನ್ ಈಸ್ ಕರೆಕ್ಟ್. ದೇ ಸಾ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಹೌದಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 2ನೇ ಪ್ರಶ್ನೆ. ಇಲ್ಲಿ ನೋಡ್ರಿ ಕ್ವಶನ್. ಸೇಜ್ ಎ ರಮಣ ಮಹರ್ಷಿ ವಾಸ್. ಇಲ್ಲಿ ನಿಮಗೆ ಪದಗಳನ್ನು ಬಿಡಿ ಬಿಡಿಯಾಗಿ ಕೊಟ್ಟಿದ್ದಾರೆ, ಅದರ ಜೊತೆಗೆ ಹಿಂದೆ ಮುಂದೆಯಾಗಿ ಕೊಟ್ಟಿದ್ದಾರೆ. ಇದನ್ನು ನೀವೇನು ಮಾಡಬೇಕು? ಜೋಡಿಸಿ ಒಂದು ಸೆಂಟೆನ್ಸನ್ನು ಮಾಡಬೇಕು. ಹೌದಾ? ಆಪ್ಷನ್ಗಳನ್ನು ನೋಡೋಣ. ರಮಣ ಮಹರ್ಷಿ ವಾಸ್ ಎ ಸೇಜ್. ಬಿ ರಮಣ ಮಹರ್ಷಿ ಸೇಜ್ ಎ ವಾಸ್. ಸಿ ಎ ಸೇಜ್ ರಮಣ ಮಹರ್ಷಿ ವಾಸ್. ಬಿ ವಾಸ್ ಎ ರಮಣ ಮಹರ್ಷಿ ಸೇಜ್. ಇಲ್ಲಿ ಬಿ ಮತ್ತು ಸಿ ಡಿ ಏನಾಗಿದ್ದವು ಅಂದರೆ ವಾಕ್ಯಗಳು ಪೂರ್ಣವಾಗಿಲ್ಲ. ಯಾಕಂದರೆ ಅದರಲ್ಲಿ ಬರುವಂತಹ ವರ್ಬ್ಸ್ ಆಗಿರ್ಬೋದು ಅಥವಾ ನೌನ್ ಆಗಿರ್ಬೋದು ಹಿಂದೆ ಮುಂದೆ ಆಗಿದ್ದವು. ಹಾಗಾಗಿ ಇವು 3 ಆಪ್ಷನ್ಗಳು ತಪ್ಪು. ಹೌದಾ? ಇದರ ಉತ್ತರ ಏನು? ರಮಣ ಮಹರ್ಷಿ ವಾಸ್ ಎ ಸೇಜ್. ರಮಣ ಮಹರ್ಷಿ ಒಬ್ಬ ಸನ್ಯಾಸಿ ಅಂತ ಹೇಳಿ ಅರ್ಥ. ಹೌದಾ? ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 3rd ಕ್ವಶನ್ ಏನಿದೆ? 3rd ಕ್ವಶನ್ನು, ವಿಚ್ ಈಸ್ ದ ಡೊಮೆಸ್ಟಿಕ್ ಎನಿಮಲ್ ಅಮಾಂಗ್ ದ ಗಿವನ್ ಆಪ್ಷನ್? ನಿಮಗೆ ಕೆಳಗಡೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಡೊಮೆಸ್ಟಿಕ್ ಎನಿಮಲ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸನ್ನು ನೋಡ್ರಿ. ಎ ಜಿರಾಫೆ, ಬಿ ಕೌ, ಸಿ ಲಯನ್, ಡಿ ಫಾಕ್ಸ್. ಇದರಲ್ಲಿ ಜಿರಾಫೆ ಆಗಿರ್ಬೋದು, ಲಯನ್ ಆಗಿರ್ಬೋದು, ಫಾಕ್ಸ್ ಆಗಿರ್ಬೋದು, ಇವೆಲ್ಲ ಏನು? ವೈಲ್ಡ್ ಎನಿಮಲ್ಸ್, ಕಾಡಿನಲ್ಲಿರುವಂಥವು. ಹೌದಾ? ನಿಮಗೆ ಇಲ್ಲಿ ಏನು ಕೇಳಿದ್ದಾರೆ? ಡೊಮೆಸ್ಟಿಕ್ ಎನಿಮಲ್. ಡೊಮೆಸ್ಟಿಕ್ ಎನಿಮಲ್ ಅಂದ್ರೆ ಸಾಕು ಪ್ರಾಣಿ. ಇದಕ್ಕೆ ಉತ್ತರ ಬಿ ಕೌ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಏನಿದೆ 4ನೇ ಪ್ರಶ್ನೆ? ದಮನ್ ವಾಸ್ ಶ್ಯೂರ್ ದಟ್ ಈಸ್ ಫ್ರೆಂಡ್ ವುಡ್ ನೆವರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಹೌದಾ? ಇದು ಆಪ್ಷನ್ಸನ್ನು ನೋಡ್ರಿ. ಕೆಪ್ಟ್ ಈಸ್ ವರ್ಡ್. ಬಿ ಕಾನ್ಫಿಡೆನ್ಸ್ ಈಸ್ ವರ್ಡ್. ಸಿ ಸ್ಯೂರ್ ಈಸ್ ವರ್ಡ್.
ಡಿ ಬ್ರೇಕ್ ಈಸ್ ವರ್ಡ್. ಹೌದಾ? ಏನು ದಮನ್ ವಾಸ್ ಸ್ಯೂರ್ ದಟ್ ಈಸ್ ಫ್ರೆಂಡ್ ವುಡ್ ನೆವರ್. ಅವನ ಪದಗಳ ಮೇಲೆ ಅವನು ಏನು ಮಾಡ್ತಾ ಇದ್ದ? ಬ್ರೇಕನ್ನು ಹಾಕ್ತಾ ಇದ್ದ. ಹಾಗಾಗಿ ಇದರ ಆನ್ಸರು ಡಿ, ಬ್ರೇಕ್ ಈಸ್ ವರ್ಡ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ ಏನಿದೆ? 5ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದ ಶಿ ವಿಲ್ ಅಂತ ಇದೆ. ಹೌದಾ? ಇದ್ರದ್ದು ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ನಾವು ಶಾರ್ಟ್ಕಟ್ ಆಗಿ ಶಿ ಎಲ್ ಅಂತ ಬರಿತೇವೆ. ಹೌದಾ? ಇದ್ರದ್ದು ಫುಲ್ ಫಾರ್ಮ್ ಏನು ಅಂತ ಕೇಳಿದಾಗ ನೋಡ್ರಿ, ಕೆಳಗಡೆ ಆಪ್ಷನ್ಸ್ ಅನ್ನ: ಎ ಶಿ ವಿಲ್, ಬಿ ಶಿ ಎಲ್, ಸಿ ಶಿ ವಿಲ್, ಇಲ್ಲಿ ಸಿಂಗಲ್ ಎಲ್ ಬಂದಿದೆ. ಡಿ ಶಿ ವೆಲ್. ಇದು ಡಿ ಆಪ್ಷನ್ ಅಂತೂ ಅಲ್ಲ, ವೆಲ್ ಅಂತೂ ಅಲ್ಲ, WIL ಅಲ್ಲ, ಮತ್ತೆ ಅದೇ ರಿಪೀಟ್ ಬಂದಿದೆ, ಇದು ಸಹ ಅಲ್ಲ. ಇದರ ಆನ್ಸರ್ ಏನಪ್ಪಾ ಅಂದ್ರೆ ಶಿ ವಿಲ್. ಶಿ ವಿಲ್ ಈಸ್ ದ ಕರೆಕ್ಟ್ ಆನ್ಸರ್. ಈಗ ಫಾರ್ ಎಕ್ಸಾಂಪಲ್ ನೋಡೋಣ. ಈಗ ಕ್ಯಾನ್ ನಾಟ್ ಅಂತ ಇರುತ್ತೆ. ಹೌದಾ? ಇದನ್ನ ಬಿಡಿಸಿ ಬರೀರಿ ಅಂದಾಗ ನೀವು ಕ್ಯಾನ್ ನಾಟ್, NOT, ನಾಟ್ ಅಂತ ಬರೀತೀರಿ. ಅದೇ ರೀತಿ ಶಿ ಇಲ್ಲ ಅಂದ್ರೆ ಶಿ ವಿಲ್ ಅಂತ ಅರ್ಥ. ಹೌದಾ? ಹಾಗಾಗಿ ಆನ್ಸರ್ ಎ, ಶಿ ವಿಲ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್, ಮೈ ಅಂಕಲ್ ಕೇಮ್ ಟು ಅವರ್ ಹೌಸ್. ಇಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ದ ಅದರ್ ಜೆಂಡರ್ ಆಫ್ ದ ಅಬೋವ್ ಅಂಡರ್ಲೈನ್ಡ್ ವರ್ಡ್ ಈಸ್. ಈಗ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಯಾವ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ? ಅಂಕಲ್ ಅನ್ನುವಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಜೆಂಡರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ಜೆಂಡರ್ ಗೊತ್ತಿರ್ಬೇಕು ನಿಮಗೆ, ಮಸ್ಕುಲೈನ್ ಜೆಂಡರ್ ಮತ್ತು ಫೆಮಿನೈನ್ ಜೆಂಡರ್. ಇಲ್ಲಿ ಮಸ್ಕುಲೈನ್ ಜೆಂಡರ್ ಅಂಕಲ್ ಅನ್ನ ಕೊಟ್ಟಿದ್ದಾರೆ. ಇದು ಫೆಮಿನೈನ್ ಜೆಂಡರ್ ಯಾವುದು? ಎ ಮದರ್, ಬಿ ಆಂಟ್, ಸಿ ಬ್ರದರ್, ಡಿ ಸಿಸ್ಟರ್. ಹೌದಾ? ಇದಕ್ಕೆ ಫೀಮೇಲ್ ಆಗಿ ಹೇಳಬೇಕು ಅಂದರೆ ಇದರ ಉತ್ತರ ಬಿ, ಆಂಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಹೌದಾ? ನೆಕ್ಸ್ಟ್ ಕ್ವಶನ್ ಏನಿದೆ? 7th ಕ್ವಶನ್, ವೇರ್ ಡಸ್ ದ ಪೋಯೆಟ್ ಲವ್ ಟು ಸಿಟ್ ಇನ್ ದ ಪೋಯೆಟ್ರಿ ತಮರಿಡ್. ತಮರಿಡ್ ಅನ್ನುವಂಥ ಪೋಯಮನ್ನ ಕೇಳಿರಾ? ಅದರಲ್ಲಿ ಎಲ್ಲಿ ಕುಂತಿದ್ರು ಕವಯಿತ್ರಿ? ಎಲ್ಲಿ ಕುಂತಿದ್ರು ಕವಯಿತ್ರಿ ಅನ್ನೋದನ್ನ ಕೇಳ್ತಿದ್ದಾರೆ. ಯಾವ ಟ್ರೀ ಕೆಳಗಡೆ ಕುಂತಿದ್ರು? ಹೌದಾ? ಎ ಆಪ್ಷನ್, ಅಂಡರ್ ದ ಶೇಡ್ ಆಫ್ ಬ್ರಾಂಚಸ್ ಆಫ್ ದ ಮ್ಯಾಂಗೋ ಟ್ರೀ, ಬಿ ಅಂಡರ್ ದ ಶೇಡ್ ಆಫ್ ಬ್ರಾಂಚಸ್ ಆಫ್ ದ ತಮರಿಡ್ ಟ್ರೀ, ಆಪ್ಷನ್ ಸಿ ಅಂಡರ್ ದ ಶೇಡ್ ಆಫ್ ಬ್ರಾಂಚಸ್ ಆಫ್ ದ ಬನಾನಾ ಟ್ರೀ, ಆಪ್ಷನ್ ಡಿ ಅಂಡರ್ ದ ಶೇಡ್ ಆಫ್ ಬ್ರಾಂಚಸ್ ಆಫ್ ದ ಕೋಕೋನಟ್ ಟ್ರೀ. ಆನ್ಸರ್ ಇಸ್ ದ ಬಿ ಆಪ್ಷನ್. ಹೌದಾ? ಹುಣಸಿ ಮರದ ಕೆಳಗೆ ಕುತ್ಕೊಂಡು ಅದರ ಟೊಂಗೆಯ ಕೆಳಗಡೆ ಕುತ್ಕೊಂಡು ನೆರಳನ್ನ ಪಡಿತಾ ಇದ್ರು. ಹೌದಾ? ಆನ್ಸರ್ ಇಸ್ ದ ಬಿ ಆಪ್ಷನ್, ಅಂಡರ್ ದ ಶೇಡ್ ಆಫ್ ಬ್ರಾಂಚಸ್ ಆಫ್ ದ ತಮರಿಡ್ ಟ್ರೀ. ಆ ಪಾಠದ ಹೆಡ್ಲೈನ್ ಅಲ್ಲೇ ನಿಮಗೆ ಗೊತ್ತಾಗ್ಬಿಡತ್ತಾ ಯಾವ ಮರ ಅಂತ ಹೇಳಿ, ತಮರಿದ್ ಅಂತ. ಹೌದಾ? ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್, ದ ಅಪೋಸಿಟ್ ವರ್ಡ್ ಫಾರ್ ರಿಮೆಂಬರ್. ಹೌದಾ? ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಯಾವುದಕ್ಕೆ? ರಿಮೆಂಬರ್ಗೆ. ರಿಮೆಂಬರ್ ದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ಸ್ ಅನ್ನ ನೋಡ್ರಿ. ಎ ರಿಮೈಂಡ್, ಬಿ ಫಾರ್ಗೆಟ್, ಸಿ ಫಾರ್ವರ್ಡ್, ಡಿ ಫಾರ್ಗ್ಯೂ. ಇದರ ಆನ್ಸರ್ ಏನು? ರಿಮೆಂಬರ್ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದು. ಹೌದಾ? ನೆನಪಿನಲ್ಲಿ ಇಟ್ಕೊಳ್ಳೋದೇ ಕೇರ್ಲೆಸ್ ಮಾಡೋದು ಫಾರ್ಗೆಟ್. ಹೌದಾ? ಹಾಗಾಗಿ ರಿಮೆಂಬರ್ ದ ಅಪೋಸಿಟ್ ವರ್ಡ್ ಬಿ ಆಪ್ಷನ್, ಫಾರ್ಗೆಟ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ದ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್. ನಿಮಗಿಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡ್ರಿ ಏನದು ಸೆಂಟೆನ್ಸ್ ಅಂತ. ಎಲಿಫೆಂಟ್ ಈಸ್ ಎ ಬಿಗ್ ಎನಿಮಲ್ ಇನ್ ದ ಫಾರೆಸ್ಟ್. ಹೌದಾ? ಇಲ್ಲಿ ಎಲಿಫೆಂಟು ಕಾಡಿನಲ್ಲಿ ಇರುವಂತಹ ದೊಡ್ಡ ಪ್ರಾಣಿ ಅಂತ ಹೇಳ್ತಿದ್ದಾರೆ. ಹೌದಾ? ಹೇಗೆ? ಇದ್ರ ಉತ್ತರ ಏನು ನೋಡೋಣ. ಆಪ್ಷನ್ನ: ಎ ಬಿಗ್, ಬಿ ಎಲಿಫೆಂಟ್, ಸಿ ಎನಿಮಲ್, ಡಿ ಫಾರೆಸ್ಟ್. ಈಗ ಡಿಸ್ಕ್ರೈಬ್ ಹೇಳಿದ್ದಾರೆ ಏನಂತ? ಎಲಿಫೆಂಟ್ ಈಸ್ ಎ ಬಿಗ್ ಎನಿಮಲ್ ಇನ್ ದ ಫಾರೆಸ್ಟ್. ಕಾಡಿನಲ್ಲಿ ಅತಿ ದೊಡ್ಡ ಪ್ರಾಣಿ ಅಂದರೆ ಎಲಿಫೆಂಟ್. ಯಾಕೆ ನೀವು ಅದನ್ನು ಅತಿ ದೊಡ್ಡ ಪ್ರಾಣಿ ಅಂತೀರಿ ಅಂದರೆ ಆಕಾರದಲ್ಲಿ ಅದು ದೊಡ್ಡದಾಗಿದೆ. ಹೌದಾ? ಇಲ್ಲಿ ಚರ್ಚೆ ಮಾಡೋಕೆ ಇವ್ಯಾವು ಆನ್ಸರ್ ಅಲ್ಲ. ಹೌದಾ? ಎಲಿಫೆಂಟ್ಗೆ ಎಲಿಫೆಂಟೇ ಕೊಟ್ಟಿದ್ದಾರೆ, ಕಾಡು ಅಂತ ಕೊಟ್ಟಿದ್ದಾರೆ, ಪ್ರಾಣಿ ಅಂತಲೇ ಕೊಟ್ಟಿದ್ದಾರೆ. ಅದು ದೊಡ್ಡ ಪ್ರಾಣಿ ಅಂತ ನೀವು ಹೇಗೆ ಗುರುತಿಸ್ತೀರಿ ಅಂದರೆ
ಅದರ ಆಕಾರ ನೋಡಿ. ಹಾಗಾಗಿ ಇದರ ಉತ್ತರ ಬಿ, ಬಿಗ್. ಹೌದಾ? ನೆಕ್ಸ್ಟ್ ಪ್ರಶ್ನೆನ ನೋಡೋಣ. 10ನೇ ಪ್ರಶ್ನೆ ಏನಿದೆ? ಕೌಶಿಕ್ ವಾಸ್ ಎ ಡ್ಯಾಶ್. ಕೌಶಿಕ್ ಏನು? ಎ ಆಪ್ಷನ್ಸ್ ಅನ್ನ ನೋಡೋಣ. ಎ ಸೋಲ್ಜರ್, ಬಿ ಕಿಂಗ್, ಸಿ ಸೇಜ್, ಡಿ ಮಿನಿಸ್ಟರ್. ಕೌಶಿಕ್ ಅನ್ನುವಂತ ನೀವು ಇದನ್ನ ಪಾಠವನ್ನ ಕೇಳಿರ್ಬೇಕು, ಕೌಶಿಕ ಮಹಾರಾಜಂದು. ಹೌದಾ? ಕಾಮಧೇನು ಬರ್ತತಲ್ಲ, ಆ ಪಾಠವನ್ನ ಕೇಳಿದ್ರೆ ನೀವು ಗೊತ್ತಾಗತ್ತಾ? ಇದು ಆನ್ಸರ್ ಕಿಂಗ್. ಕೌಶಿಕ ಅನ್ನುವಂಥವನು ಒಬ್ಬ ರಾಜ. ಹೌದಾ? ನೆಕ್ಸ್ಟ್ ನೋಡ್ರಿ, 11ನೇ ಪ್ರಶ್ನೆ. ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಅಬ್ದುಲ್ ಕಲಾಂ ಇಂಡಿಯಾಸ್ ಮಿಷಿಲ್ ಪ್ರೋಗ್ರಾಮ್ ಡ್ಯಾಶ್ ವೆಲ್. APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಗೊತ್ತಲ್ಲ, ಅವರು ಯಾವ ರೀತಿ ಭಾರತದಲ್ಲಿ ಪ್ರಗತಿಯನ್ನ ಸಾಧಿಸಿದ್ರು ಅಂತ ಹೇಳಿ. ಎ ಡೆವಲಪ್ಸ್, ಬಿ ಡೆವಲಪ್ಡ್, ಸಿ ಡೆವಲಪ್, ಡಿ ಡೆವಲಪಿಂಗ್. ಇದ್ರ ಉತ್ತರ ಡೆವಲಪ್ಡ್ ಅಂದ್ರೆ ಬೆಳವಣಿಗೆಯನ್ನ ಅಂತ ಅರ್ಥ ಆಗತ್ತ. ಇದರ ಅರ್ಥ ಡೆವಲಪ್ಡ್. ಹೌದಾ? ನೆಕ್ಸ್ಟ್ ನೋಡ್ರಿ, 12ನೇ ಪ್ರಶ್ನೆ ಏನಿದೆ? 12ನೇ ಪ್ರಶ್ನೆ, ದ ಸಿಂಗಲ್ ವರ್ಡ್ ಫಾರ್ ದ ಫಾಲೋವಿಂಗ್. ನೋಡ್ರಿ ಕೆಳಗಡೆ ಏನು ಸೆಂಟೆನ್ಸ್ ಕೊಟ್ಟಿದಾರ. ಸ್ಲೋ ಮೂವ್ಮೆಂಟ್ ಆಫ್ ದ ಸ್ನೇಕ್. ನಿಮಗೆ ಸಿಂಗುಲರ್ ಮತ್ತು ಪ್ಲೂರಲ್ ಗೊತ್ತಿರ್ಬೇಕಲ್ಲ. ಹೌದಾ? ಸಿಂಗುಲರ್ ಪ್ಲೂರಲ್ ಗೊತ್ತಿದ್ರ ನಿಮಗೆ ಇಲ್ಲಿ ಆನ್ಸರ್ ಗೊತ್ತಾಗುತ್ತೆ. ಸ್ಲೋ ಮೂವ್ಮೆಂಟ್ ಆಫ್ ದ ಸ್ನೇಕ್. ಹೌದಾ? ಎ ಸ್ಲೋ ಗೋಯಿಂಗ್, ಬಿ ಕ್ರಾವಲ್, ಸಿ ಸ್ಲೋ ಕಮ್ಮಿಂಗ್, ಡಿ ಸ್ಲೋವಿಂಗ್. ಹೌದಾ? ಉತ್ತರ ಯಾವುದು ಅಂದರೆ ಹಾವಿಗೆ ಕಾಲಿರತ್ತಾ? ಇಲ್ಲ, ಅದು ಯಾವ ರೀತಿ ಹೋಗತ್ತಾ? ತೆವಳ್ಕ ಅಂತ ಹೋಗತ್ತಾ. ಹಾಗಾಗಿ ಇದರ ಉತ್ತರ ಏನು? ಕ್ರಾವಲ್. ಹೌದಾ? ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. 13 ಕ್ವಶನ್. ಹೂ ಗೇವ್ ದ 1 ರೂಪಿ ಟು ದ ಸನ್ ಇನ್ ದ ಲೆಸನ್ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ಅನ್ನು ಪಾಠ ಕೇಳಿದ್ದೀರಾ? ಆ ಪಾಠದಲ್ಲಿ ಆ ಸನ್ನಿಗೆ ಯಾವ್ಯಾವ ರೀತಿ ಕೆಲಸಗಳಿಗೆ ಯಾವ ರೀತಿ ಅವನ ತಾಯಿ ಆಗಿರ್ಬೋದು, ಅವನ ಸಿಸ್ಟರ್ ಆಗಿರ್ಬೋದು ಹೆಲ್ಪ್ ಮಾಡ್ತಾರೆ. ಒಬ್ರು ಗೋಲ್ಡನ್ ಕಾಯಿನ್ ಅನ್ನ ಕೊಡ್ತಾರೆ, ಒಬ್ರು 2 ರೂಪೀಸ್ ಅನ್ನ ಕೊಡ್ತಾರೆ. ಆದ್ರೆ 1 ರೂಪೀಸ್ ಅನ್ನ ಕೊಟ್ಟವರು ಯಾರು ಅಂತ ಕೇಳಿದಾಗ ಎ ಆಪ್ಷನ್ ಬಿಸ್ನೆಸ್ ಮ್ಯಾನ್. ಯಾರು ಕೊಟ್ರು? 1 ರೂಪಿ ಕಾಯಿನ್ ಅನ್ನ ಬಿಸ್ನೆಸ್ ಮ್ಯಾನ್ ಕೊಟ್ರು. ಹೌದಾ? ನೆಕ್ಸ್ಟ್ ಕ್ವಶನ್. 14ನೇ ಪ್ರಶ್ನೆ ಏನಿದೆ? ದ ಬಾಯ್ಸ್ ಆರ್ ಪ್ಲೇಯಿಂಗ್ ಡ್ಯಾಶ್ ದ ಫೀಲ್ಡ್. ಹೌದಾ? ಬಾಯ್ಸ್ ಪ್ಲೇಯಿಂಗ್ ಡ್ಯಾಶ್ ದ ಫೀಲ್ಡ್. ಇದಕ್ಕೆ ಯಾವುದು ಪರ್ಟಿಕ್ಯುಲರ್ ವರ್ಬ್ ಇಲ್ಲಿ ಬರುತ್ತಾ ಅಂತ ಅಂದಾಗ ಎ ಇನ್, ಬಿ ಅಂಡರ್, ಸಿ ಬಿಲೋ, ಡಿ ಇಂಟು. ಹೌದಾ? ದ ಬಾಯ್ಸ್ ಆರ್ ಪ್ಲೇಯಿಂಗ್ ಅಂಡರ್ ದ ಫೀಲ್ಡ್. ನೋಡ್ರಿ, ಎಲ್ಲಿ ಆಡ್ತಾ ಇದ್ರು ಅನ್ನೋದಕ್ಕೆ ಪ್ಲೇಯಿಂಗ್ ದ ಫೀಲ್ಡ್ ಅನ್ನೋದಕ್ಕೆ ಇಲ್ಲಿ ಆಪ್ಷನ್ ಇನ್ ಬರುತ್ತ. ಮೈದಾನದಲ್ಲಿ ಆಡ್ತಾ ಇದ್ರು ಅಂತ. ಅಂಡರ್ ಅಂದ್ರ ಕೆಳಗೆ, ಇದು ಆನ್ಸರ್ ಬರಲ್ಲ. ಹೌದಾ? ಬಿಲೋನು ಬರಲ್ಲ, ಇಂಟುನು ಬರಲ್ಲ. ಆ ಮೈದಾನದಲ್ಲಿ ಅನ್ನೋದಕ್ಕೆ ಆನ್ಸರ್ ಇನ್. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಐಡೆಂಟಿಫೈ ದ ನೌನ್ ಇನ್ ದ ಗಿವನ್ ಸೆಂಟೆನ್ಸ್. ನಿಮಗೆ ಇಲ್ಲಿ ಕೆಳಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಅಲ್ಲಿ ನೌನ್ ಅಂದ್ರೆ ನಾಮಪದವನ್ನ ಗುರುತಿಸ್ರಿ ಅಂತ ಹೇಳ್ತಿದ್ದಾರೆ. ಪ್ರೇಮ್ ಲಿವ್ಡ್ ವಿತ್ ಹಿಸ್ ಪೇರೆಂಟ್ಸ್. ಪ್ರೇಮ್ ಲಿವ್ಡ್ ವಿತ್ ಪೇರೆಂಟ್ಸ್. ಇದರಲ್ಲಿ ನಾಮಪದ ಯಾವುದು ನೋಡ್ರಿ. ಎ ಪೇರೆಂಟ್ಸ್, ಬಿ ಪ್ರೇಮ್, ಸಿ ವಿತ್, ಡಿ ಲಿವ್ಡ್. ಹೆಸರು ಆಗಿರ್ಬೋದು, ನೇಮ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಅವು ಹೆಸರನ್ನ ಸೂಚಿಸುವಂತದ್ದಕ್ಕೆ ನೌನ್ ಅಥವಾ ನಾಮಪದ ಅಂತ ಹೇಳಿ ಕರಿತೇವೆ. ಹಾಗಾಗಿ ಈ ಸೆಂಟೆನ್ಸ್ ಅಲ್ಲಿ ನೌನ್ ಯಾವುದು ಅಂದ್ರೆ ಪ್ರೇಮ್. ಆನ್ಸರ್ ಬಿ ಪ್ರೇಮ್. ಹೌದಾ? ನೆಕ್ಸ್ಟ್ ಕ್ವಶನ್ 16ನೇ ಪ್ರಶ್ನೆ 16th. ಅಮಾಂಗ್ ದ ಗಿವನ್ ಸ್ಟೇಟ್ಮೆಂಟ್ಸ್ ವಿಚ್ ಒನ್ ಈಸ್ ಫಾಲ್ಸ್. ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ವಾಕ್ಯ ತಪ್ಪಾಗಿದೆ ಅಂತ ಕೇಳ್ತಿದ್ದಾರೆ. ಹೌದಾ? ಎ ವಸಿಷ್ಠ ಲಿವ್ಡ್ ಇನ್ ಎ ಫಾರೆಸ್ಟ್. ವಸಿಷ್ಠ ಕಾಡಿನಲ್ಲಿ ವಾಸವಾಗಿದ್ನಾ? ಬಿ ಕೌಶಿಕ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಲೆ ಟು ಹಿಮ್. ಏನು ಕೌಶಿಕ ವಸಿಷ್ಠನಿಗೆ ಏನಂತ ಕೇಳ್ತಾನ? ಶಬಲೆಯನ್ನ ನನಗೆ ಕೊಡು ಅಂತ ಕೇಳ್ತಿದ್ದಾನೆ. ಹೌದಾ? ಸಿ ಫೈನಲಿ ಶಬಲೆ ವೆಂಟ್ ದ ಕೌಶಿಕ್. ಫೈನಲ್ ಆಗಿ ಕೊನೆಯದಾಗಿ ಶಬಲೆ ಕೌಶಿಕನ್ ಜೊತೆಗೆ ಹೋಗತ್ತಾ? ಡಿ ಕೌಶಿಕ್ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್.
ಕೌಶಿಕ ಶಬಲೆಯನ್ನ ಡಿಸೈಡ್ ಮಾಡ್ತಾನೆ ಏನಂತ, ಫೋರ್ಸೆಬಲಿ ಅದನ್ನ ನಾನು ತೆಗೆದುಕೊಂಡು ಹೋಗ್ಬೇಕು ಅಂತ. ಇದರಲ್ಲಿ ಯಾವ ವಾಕ್ಯ ತಪ್ಪಾಗಿದೆ ಅಂದ್ರೆ ಎ ಆಪ್ಷನ್, ವಸಿಷ್ಠ ಲಿವ್ಡ್ ಇನ್ ಎ ಫಾರೆಸ್ಟ್. ಸಾರಿ ವಸಿಷ್ಠ ಕಾಡಿನಲ್ಲೇ ಇದ್ರು. ಆನ್ಸರ್ ಈಸ್ ಬಿ. Sorry, once again the 16th question. Among the given statements, which one is false? ಈ ಕೆಳಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಒಂದು ಯಾವುದು ತಪ್ಪಿದೆ ಅಂತ ಕೇಳ್ತಿದ್ದಾರೆ. ಹೌದಾ? ಎ, ವಸಿಷ್ಠ ಲಿವ್ಡ್ ಇನ್ ಎ ಫಾರೆಸ್ಟ್. ವಸಿಷ್ಠ ಕಾಡಿನಲ್ಲಿ ವಾಸವಾಗಿದ್ದ. ಹೌದಾ? ಇದು ಆನ್ಸರ್ ಸರಿಯಾಗಿದೆ. ಕೌಶಿಕ ಆಸ್ಕ್ಡ್ ವಸಿಷ್ಠ ಟು ಗಿವ್ ಶಬಲೆ ಟು ಹಿಮ್. ಕೌಶಿಕ ವಸಿಷ್ಠನನ್ನ ಕೇಳ್ತಾನೆ ಏನಂತ, ಶಬಲೆಯನ್ನ ಕೊಡುವಂತ, ಶಬಲೆ ಅನ್ನುವಂತಹ ಆಕಳನ್ನ ಕೊಡು ಅಂತ ಕೇಳ್ತಾನೆ. ಹೌದಾ? ಇದನ್ನು ಸಹ ಆನ್ಸರ್ ಕರೆಕ್ಟ್ ಇದೆ. ಫೈನಲಿ ಶಬಲೆ ವೆಂಟ್ ವಿತ್ ಕೌಶಿಕ. ಕೊನೆಯದಾಗಿ ಶಬಲೆ ಕಾಮಧೇನು ಕೌಶಿಕನ ಜೊತೆ ಹೋಗತ್ತಾ? ನೋ, ಇದು ಹೋಗಲ್ಲ. ಅದೇನಾಗತ್ತಾ, ವಾರಿಯರ್ಸ್ ಅನ್ನ ಕ್ರಿಯೇಟ್ ಮಾಡಿ ಅವರನ್ನ ಹೊಡೆದೋಡಿಸತ್ತೆ ಹೊರತು ಅವ್ರ ಜೋಡಿ ಹೋಗಲ್ಲ. ಹೌದಾ? ಡಿ, ಕೌಶಿಕ ಡಿಸೈಡೆಡ್ ಟು ಟೇಕ್ ಶಬಲೆ ಬೈ ಫೋರ್ಸ್. ಫೋರ್ಸೆಬಲ್ ಆಗಿ ಅದನ್ನು ಅವನು ತಗೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹೌದಾ? ಇದು ಸರಿಯಾಗಿದೆ ವಾಕ್ಯ. ತಪ್ಪಾಗಿರುವಂಥದ್ದು ಫೈನಲಿ ಶಬಲೆ ವೆಂಟ್ ವಿತ್ ಕೌಶಿಕ. ಹಾಗಾಗಿ ಇದರ ಆನ್ಸರ್ ಯಾವುದು ತಪ್ಪಾಗಿರುವಂಥದ್ದು ಅಂದರೆ ಸಿ, ಫೈನಲಿ ಶಬಲೆ ವೆಂಟ್ ವಿತ್ ಕೌಶಿಕ. ನೆಕ್ಸ್ಟ್ 17th ಕ್ವಶನ್. ಸಮ್ ಸೆಂಟೆನ್ಸಸ್ ಆಫ್ ದ ಲೆಸನ್ ಶಬಲೆ ಆರ್ ಗಿವನ್ ಬಿಲೋ. ಶಬಲೆ ಪಾಠದಲ್ಲಿರುವಂಥ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ರೀಡ್ ದೆಮ್. ಮೊದಲಿಗೆ ನಾವು ಅವನ್ನ ಓದಬೇಕು. ಏನಿದವು? ಒಂದನೇದ್ದು, ಮೆನಿ ಸೋಲ್ಜರ್ಸ್ ಕಮ್ ಔಟ್ ಫ್ರಾಮ್ ಹರ್ ಮೌತ್, ಅಂಡರ್ ಆ್ಯಂಡ್ ಹರ್ ಸೈಡ್ಸ್. ಸೈನಿಕರು ಕಾಮಧೇನುವಿನ ಬಾಯಿಯಿಂದ ಆಗಿರ್ಬೋದು, ಆಮೇಲೆ ಅಂಡರಿಂದ ಅಂದ್ರೆ ಗೆಜ್ಜಲಿನಿಂದ ಆಗಿರ್ಬೋದು ಬಂದರು. ಹೌದಾ? ಎರಡನೇದ್ದು, ಪಾಲ್ಸ್ ಆಫ್ ಫೈರ್ ಕಮ್ ಔಟ್ ಫ್ರಾಮ್ ಹರ್ ಟೇಲ್. ಅದೇ ರೀತಿ ಬಾಲದಿಂದನೂ ಸಹ ಬೆಂಕಿಯ ಉಂಡೆಗಳು ಬಂದವು. ಹೌದಾ? ನೆಕ್ಸ್ಟ್, ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾಂಗರ್. ಆಮೇಲೆ ಅದರ ಕುತ್ತಿಗೆ ಆಗಿರ್ಬೋದು, ತಲೆ ಆಗಿರ್ಬೋದು ದೊಡ್ಡದಾಗಿ ಬೆಳೆಯಿತು ಅಂತ ಕೊಟ್ಟಿದ್ದಾರೆ. ಹೌದಾ? ಮತ್ತೇನು ಕೊಟ್ಟಿದ್ದಾರೆ? ನಾವು ಚೂಸ್ ದೇರ್ ಅಪ್ರಾಪರೇಟ್ ದಟ್ ಅಬೌಟ್ ದ ಶಬಲೆ ವಿತ್ ಕಿಂಗ್ ಕೌಶಿಕ ಅಮಾಂಗ್ ದ ಗಿವನ್ ಆಪ್ಷನ್ಸ್. ನೀವು ಕೌಶಿಕನಿಗೆ ಮತ್ತು ಶಬಲೆಯನ್ನ ಸೇರಿಸ್ಕೊಂಡು ಯಾವ ವಾಕ್ಯಗಳು ಕ್ರಮಬದ್ಧವಾಗಿ ಬರ್ತವು ಅನ್ನೋದನ್ನ ನೋಡಬೇಕು. ಆನ್ಸರ್ ಇದರಲ್ಲಿ ಎ, ಬಿ, ಸಿ ಆಪ್ಷನ್ಗಳನ್ನು ನೋಡ್ರಿ. ಆನ್ಸರ್ ಯಾವುದು ಕರೆಕ್ಟು? ಬಿ. ಯಾವ ರೀತಿ ಬಿ ಆಪ್ಷನ್ ಕರೆಕ್ಟು ಅಂತ ಅಂದರೆ, ಮೊದಲು ಆ ಶಬಲೆಯ ಕುತ್ತಿಗೆ ಮತ್ತು ತಲೆ ಭಾಗ ಏನಾಗತ್ತಾ, ದೊಡ್ಡದಾಗತ್ತೆ. ಹಾಗಾಗಿ ಹರ್ ಹೆಡ್ ಆ್ಯಂಡ್ ನೆಕ್ ಗ್ರೀವ್ ಲಾಂಗರ್. ಹೌದಾ? ನೆಕ್ಸ್ಟು, ಪಾಲ್ಸ್ ಆಫ್ ಫೈರ್ ಕಮ್ ಔಟ್ ಫ್ರಾಮ್ ಹರ್ ಟೇಲ್. ಅದರ ಬಾಲದಿಂದ ಬೆಂಕಿಯ ಉಂಡೆಗಳು ಬರ್ತವು. ಹೌದಾ? ನೆಕ್ಸ್ಟ್, ಮೆನಿ ಸೋಲ್ಜರ್ಸ್ ಕೇಮ್ ಔಟ್ ಫ್ರಾಮ್ ಹರ್ ಮೌತ್, ಅಂಡರ್ ಆ್ಯಂಡ್ ಹರ್ ಸೋಲ್ಜರ್ಸ್. ಅದೇ ರೀತಿ ನಂತರದಲ್ಲಿ ಏನಾಗುತ್ತಾ, ಅದರ ಬಾಯಿಯಿಂದ ಆಗಿರ್ಬೋದು, ಅದರ ಗೆಜ್ಜಲಿನಿಂದ ಆಗಿರ್ಬೋದು, ಅದರ ಬೆನ್ನಿಂದ ಆಗಿರ್ಬೋದು ಏನು ಸೈನಿಕರು ಬರ್ತಾರೆ. ಹಾಗಾಗಿ ಆನ್ಸರ್ ಈಸ್ ದ ಬಿ ಕರೆಕ್ಟ್. ಹೌದಾ? ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ? 18ನೇ ಪ್ರಶ್ನೆ. ಫೈಂಡ್ ದ ಕರೆಕ್ಟ್ ಕ್ವಶನ್ ವರ್ಡ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ಎ ಸೆಂಟೆನ್ಸ್. ಆನ್ ನವೆಂಬರ್ 1st ವಿ ಸೆಲೆಬ್ರೇಟ್ ಕನ್ನಡ ರಾಜ್ಯೋತ್ಸವ. ಈಗ ಆನ್ ನವೆಂಬರ್ 1st ವಿ ಸೆಲೆಬ್ರೇಟ್ ಕನ್ನಡ ರಾಜ್ಯೋತ್ಸವ ಇದೆಯಲ್ಲ, ಇದಕ್ಕೆ ಸರಿಯಾದಂತಹ ಕ್ವಶನ್ ಮಾರ್ಕ್ ಬರುವಂತಹದ್ದು ಯಾವುದು? ಆಪ್ಷನ್ಸ್ಗಳನ್ನು ನೋಡ್ರಿ ನೀವಲ್ಲಿ. ಎ, ವೆನ್. ಬಿ, ವಾಟ್. ವಿಚ್. ಸಿ. ನೆಕ್ಸ್ಟ್ ಡಿ, ಹೂ. ಹೂ ಅಂದ್ರೆ ಯಾರು. ಹೌದಾ? ಇದನ್ನಂತೂ ಹಾಕಕ್ಕೆ ಬರಲ್ಲ. ಇಲ್ಲಿ ಏನು ಹಾಕ್ಬೇಕು ನೀವು? ಯಾವಾಗ. ಹೌದಾ? ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಣೆ ಮಾಡ್ತೀರಿ ಅನ್ನೋದಕ್ಕೆ ಇಲ್ಲಿ ನವೆಂಬರನ್ನು ತೆಗೆದು ನೀವು ಯಾವ ಪ್ರಶ್ನಾರ್ಥಕವನ್ನು ಹಾಕ್ತೀರಿ ಅಂದಾಗ ಹೂ ಯಾರೂ ಬರಲ್ಲ, ವಿಚ್ ಯಾವ ಬರಲ್ಲ, ವಾಟ್ ಏನೂ ಬರಲ್ಲ, ವೆನ್ ಯಾವಾಗ ಅನ್ನುವಂಥದ್ದು ಕರೆಕ್ಟು. ಹಾಗಾಗಿ ನೀವು ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ನೆಕ್ಸ್ಟು 19ನೇ ಪ್ರಶ್ನೆಯನ್ನು ನೋಡ್ರಿ. 19ನೇ ಪ್ರಶ್ನೆ ಏನಿದೆ? ಎ ಕ್ಯಾಟ್ ಡ್ಯಾಶ್ ಅಂತ ಇದೆ. ಎ ಬ್ಲೀಡ್ಸ್, ಬಿ ಮ್ಯೂಸ್, ಸಿ ಮೂವ್ಸ್, ಡಿ ಬಾಕ್ಸ್. ಈ ಕ್ಯಾಟ್ ಯಾವ ರೀತಿ ಕೂಗತ್ತ, ಅದರ ಸೌಂಡ್ ಹೇಗಿರತ್ತ? ಹೌದಾ? ಮ್ಯೂಸ್. ಹಾಗಾಗಿ ಇದರ ಆನ್ಸರ್ ಏನು? ಆಪ್ಷನ್ ಬಿ. ಸೌಂಡ್ ಮ್ಯೂ ಅಂತತ್ತಲ್ಲ ಅದು. ಹಾಗಾಗಿ ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ. 20ನೇ ಪ್ರಶ್ನೆ ಏನಿದೆ? ಲುಕ್ ಎಟ್ ದ ಕ್ಲಾಕ್,
ಸೆಲೆಕ್ಟ್ ದ ಕರೆಕ್ಟ್ ಟೈಮ್. ಏನು ಮಾಡ್ರಿ, ಈ ಗಡಿಯಾರವನ್ನು ನೋಡ್ರಿ ಅಂತ ಹೇಳ್ತಿದ್ದಾರೆ. ಗಡಿಯಾರವನ್ನು ನೋಡಿ ಸರಿಯಾದಂಥ ಸಮಯವನ್ನು ಹೇಳ್ರಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡ್ರಿ. 5:45, ಬಿ 7:15, ಸಿ 4:15, ಡಿ 8:15. ಈಗ ಇಲ್ಲಿ ಗಡಿಯಾರ ನೋಡ್ರಿ, ಸಣ್ಣ ಮುಳ್ಳು 6ಕ್ಕೆ ಅಂದರೆ 5 ಮತ್ತು 6ರ ಮಧ್ಯದಲ್ಲಿದೆ, ಹೌದಾ? ನೆಕ್ಸ್ಟು ದೊಡ್ಡ ಮುಳ್ಳು 9ಕ್ಕಿದೆ, ಗಂಟೆ ಮುಳ್ಳು 6 ಮತ್ತು 5ರ ಮಧ್ಯದಲ್ಲಿ, ನಿಮಿಷದ ಮುಳ್ಳು 9ಕ್ಕಿದೆ. ಹಾಗಾಗಿ ಇದು ಎಷ್ಟಾಗಿದೆ ಟೈಮು ಅಂತ ಅಂದರೆ 5:45, ಅಂದರೆ 6 ಗಂಟೆ ಆಗೋಕ್ಕೆ ಇನ್ನು 15 ನಿಮಿಷ ಇದೆ ಅನ್ನೋ ಅರ್ಥದಲ್ಲಿ ಇದರ ಆನ್ಸರ್ ಏನು 5:45, ಹೌದಾ? ಈಗ ಮುಂದಿನ ಭಾಗವನ್ನು ಗೀತಾ ಮಿಸ್ ಅವರು GK ಮತ್ತು ಮೆಂಟಲ್ ಎಬಿಲಿಟಿಯನ್ನು ಹೇಳಿಕೊಡ್ಲಿಕ್ಕೆ ಬರ್ತಿದ್ದಾರೆ. ಇಲ್ಲಿವರೆಗೂ ಕನ್ನಡ ಗ್ರಾಮರ್ ವಿತ್ ಇಂಗ್ಲೀಷ್ ಪಾಠದ ಕ್ವಶನ್ಗಳನ್ನು ನೋಡಿದ್ದೀವಿ. ಇವಾಗ ಸಾಮಾನ್ಯ ಜ್ಞಾನದ ಬಗ್ಗೆ ಮುಂದುವರಿಸೋಣ. ಮೊದಲನೇ ಕ್ವಶನ್, ಆರೋಗ್ಯವಂತ ವಯಸ್ಕ ಮನುಷ್ಯನ ಹಲ್ಲುಗಳ ಸಂಖ್ಯೆ ಎಷ್ಟು? ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಅವನು ಇರಬೇಕಾದ್ರೆ ಅವನು ಒಟ್ಟು ಟೋಟಲ್ ಹಲ್ಲುಗಳ ಸಂಖ್ಯೆ ಎಷ್ಟಿರಬೇಕಪ್ಪ ಅಂದರೆ ಫಸ್ಟ್ ಆಪ್ಷನ್ಸ್ 62, ಸೆಕೆಂಡ್ ಆಪ್ಷನ್ಸ್ 52, ಥರ್ಡ್ ಆಪ್ಷನ್ಸ್ 42. ಹಾಗಾದರೆ ಡಿ ಆಪ್ಷನ್ಸ್ ಎಷ್ಟಿದೆ? 32. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಡಿ. ಸರಿಯಾದ ಉತ್ತರ ಯಾವುದು? ಡಿ. ಎಷ್ಟಪ್ಪ? 32 ಹಲ್ಲುಗಳು. ಎರಡನೇ ಕ್ವಶನ್, ಲಾಲ್ಬಾಗ್ ಸಸ್ಯ ತೋಟವು ನಮ್ಮ ರಾಜ್ಯದ ಯಾವ ನಗರದಲ್ಲಿದೆ? ಅಂದರೆ ಲಾಲ್ಬಾಗ್ ಸಸ್ಯ ತೋಟವು ನಮ್ಮ ರಾಜ್ಯದ ಯಾವ ನಗರದಲ್ಲಿದೆ ಅಂದರೆ ಆಪ್ಷನ್ಸ್ ಎ ಮೈಸೂರು, ಬಿ ಬೆಂಗಳೂರು, ಸಿ ಮಂಗಳೂರು, ಡಿ ಕಲಬುರಗಿ. ಹಾಗಾದರೆ ಎ ಮೈಸೂರಲ್ಲಿಲ್ಲ, ಬಿ ಬೆಂಗಳೂರು. ಎಲ್ಲಿದೆಪ್ಪ ಅದು ಅಂದರೆ ಬಿ ಬೆಂಗಳೂರು. ಲಾಲ್ಬಾಗ್ ಎಲ್ಲಿದೆ? ಬೆಂಗಳೂರು. ಲಾಲ್ಬಾಗ್ ಎಲ್ಲಿದೆ? ಆನ್ಸರ್ ಬಿ ಬೆಂಗಳೂರು. ಥರ್ಡ್ ಕ್ವಶನ್, ರೈಲನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಅಂದರೆ ರೈಲನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತಂದರೆ ಇಲ್ಲಿ 4 ವಿಜ್ಞಾನಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್ ಮೈಕಲ್ ಫ್ಯಾರೆಡ್, ಸೆಕೆಂಡ್ ಒನ್ ಸ್ಯಾಮ್ಯುಲ್ ಜಾನ್ಸನ್, ಥರ್ಡ್ ಜೇಮ್ಸ್ ಸ್ಟಿಫನ್, ಡಿ ಮಾರ್ಕೋನಿ. ಅಂದರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ರೈಲನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಸಿ. ಆನ್ಸರ್ ಸಿ ಜೇಮ್ಸ್ ಸ್ಟಿಫನ್. ಫೋರ್ತ್ ಒನ್ ಕ್ವಶನ್. ಆಯ್ಕೆಗಳಲ್ಲಿ ಒಳಾಂಗಣ ಕ್ರೀಡೆ ಯಾವುದು? ಅಂದರೆ ಆಯ್ಕೆಗಳಲ್ಲಿ ಒಳಾಂಗಣ ಕ್ರೀಡೆ ಯಾವುದು ಅಂದರೆ ಒಳಗ ಆಡ್ತಕ್ಕಂಥ ಕ್ರೀಡಾಂಗಣ ಯಾವುದು ಅಂತ ಕೇಳ್ತಿದ್ದಾರೆ. ಫಸ್ಟ್ ಒನ್ ಕೇರಮ್, ಸೆಕೆಂಡ್ ಒನ್ ಫುಟ್ಬಾಲ್, ಥರ್ಡ್ ಒನ್ ವಾಲಿಬಾಲ್, ಫೋರ್ತ್ ಒನ್ ಟೆನ್ನಿಸ್. ಫಸ್ಟ್ ಒನ್ ಕೇರಮ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೇರಮ್. ಅಂದರೆ ಒಳಾಂಗಣದಲ್ಲಿ ಆಡ್ತಕ್ಕಂಥ ಆಟ ಯಾವುದಪ್ಪ ಅಂದರೆ ಕೇರಮ್. ಫಿಫ್ತ್ ಒನ್ ಕ್ವಶನ್, ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯಲಾಗಿದೆ? ಅಂದರೆ ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೀತಾರಪ್ಪ ಅಂದರೆ ಫಸ್ಟ್ ಆಪ್ಷನ್ ಸೇಬು, ಸೆಕೆಂಡ್ ಆಪ್ಷನ್ ಕಿತ್ತಳೆ, ಥರ್ಡ್ ಆಪ್ಷನ್ ಮಾವು, ಡಿ ಆಪ್ಷನ್ ಬಾಳೆಹಣ್ಣು. ಹಣ್ಣುಗಳ ರಾಜ ಎಂದು ಯಾವ ಹಣ್ಣು ಕರೀತಾರಪ್ಪ ಅಂದರೆ ಸಿ ಆಪ್ಷನ್ ಮಾವು. ಯಾವುದಪ್ಪ? ಸಿ ಆಪ್ಷನ್ ಮಾವನ್ನು ಏನಂತ ಕರೀತಾರ? ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಸಿಕ್ಸ್ ಕ್ವಶನ್, ರನ್ಔಟ್ ಈ ಪದವನ್ನು ಬಳಸುವ ಆಟದ ಹೆಸರು ಯಾವುದಪ್ಪ ಅಂದರೆ ಆಪ್ಷನ್ಸ್ ಕಬಡ್ಡಿ, ಬಿ ಖೋಖೋ, ಸಿ ವಾಲಿಬಾಲ್, ಡಿ ಕ್ರಿಕೆಟ್. ಅಂದರೆ ರನ್ಔಟ್ ಆಟವನ್ನು ಇದನ್ನು ಯಾವ ಆಟದಲ್ಲಿ ಬಳಸ್ತಾರ ಅಂದರೆ ಕ್ರಿಕೆಟ್. ಆಲ್ರೆಡಿ ಕ್ರಿಕೆಟ್ ಎಲ್ಲರೂ ನೋಡ್ತಿರಲ್ವಾ, ಅದರಲ್ಲಿ ರನ್ಔಟ್ ಅಂದರೆ ಆಟ ಆಡುವಾಗ ಕ್ರಿಕೆಟ್ ಅವ್ರು ಓಡ್ತಿರ್ಬೇಕಾದ್ರೆ ಬಾಲನ್ನು ಫೀಲ್ಡಿಗೆ ಅಂದರೆ ಓಡುವಾಗ ಯಾರಾದ್ರೂ ಕ್ಯಾಚ್ ಹಿಡ್ಕೊಂಡ್ರೆ ಸೀದಾ ತ್ರಿಜ್ಜಿಗೆ ಹೊಡೆದಾಗ ಅದು ಬೋಲ್ಡ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ರನ್ಔಟ್. ಅವ್ನು ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅವನು ಅದು ಹೋಗಿ ಅದು ಬಾಲ್ ತಗಲ್ಬಿಡ್ತಂದ್ರೆ ಅವಾಗ ಅದು ಔಟ್ ಆಗ್ತಾನಲ್ವ, ಅದಕ್ಕೆ ರನ್ಔಟ್ ಅಂತ ಕರಿತೀವಿ. 7 ಕ್ವಶನ್, ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಣ್ಣಗಳು ಯಾವುವು? ಅಂದರೆ ನಮ್ಮ ಧ್ವಜದಲ್ಲಿರುವ ಬಣ್ಣಗಳು ಯಾವುವು? ನಮ್ಮ ರಾಷ್ಟ್ರಧ್ವಜದಲ್ಲಿ ಬಣ್ಣಗಳಿದಾವಲ್ಲ 3 ಬಣ್ಣಗಳು, ಅವು ಯಾವ್ಯಾವಪ್ಪ ಅಂದರೆ ಫಸ್ಟ್ ಆಪ್ಷನ್ಸ್ ಕೇಸರಿ, ಬಿಳಿ, ಕೆಂಪು,
ಸೆಕೆಂಡ್ ಆಪ್ಷನ್ಸ್ ಕೆಂಪು ಬಿಳಿ ಕೇಸರಿ, ಥರ್ಡ್ ಆಪ್ಷನ್ಸ್ ಕೇಸರಿ ಬಿಳಿ ಹಸಿರು, ಡಿ ಆಪ್ಷನ್ಸ್ ಕೇಸರಿ ಬಿಳಿ ಹಸಿರು. ಅಂದರೆ ಫಸ್ಟು ನಮ್ಮ ರಾಷ್ಟ್ರಧ್ವಜದಲ್ಲಿ ಬರ್ತಕ್ಕಂಥ ಬಣ್ಣ ಯಾವುದಪ್ಪ ಅಂದರೆ ಕೇಸರಿ ಬಿಳಿ ಹಸಿರು ಕೆಂಪು ರಾಂಗ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಕೆಂಪು ಬಿಳಿ ಹಸಿರು ಕೇಸರಿ ಇದು ಕೂಡ ರಾಂಗ್ ಆಗುತ್ತೆ. ಸಿ ಆಪ್ಷನ್ಸ್ ಇದೆ ಅಲ್ವಾ, ಇದು ಕರೆಕ್ಟ್ ಆನ್ಸರ್. ಯಾಕಪ್ಪ ಅಂದರೆ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ಬರುತ್ತಲ್ವಾ, ಅದಕ್ಕೆ ನಾವೇಂತ ಕರಿತೀವಿ, ನಮ್ಮ ರಾಷ್ಟ್ರಧ್ವಜ. ಎಂಟನೇ ಕ್ವಶನ್, ಭಾರತಕ್ಕೆ ಸೇರಿದ ದ್ವೀಪ ಪ್ರದೇಶಗಳು ಯಾವುವು ಅಂತ ಕ್ವಶನ್ಸ್ ಇದೆ. ಅದರ ಆಪ್ಷನ್ಸ್ ಹೆಂಗಿದೆಪ್ಪ ಅಂದರೆ ಫಸ್ಟ್ ಒನ್ ಅಂಡೋಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು, ಸೆಕೆಂಡ್ ಆಪ್ಷನ್ಸ್ ಅಂಡೋಮಾನ್ ನಿಕೋಬಾರ್ ಮತ್ತು ಶ್ರೀಲಂಕಾ, ಥರ್ಡ್ ಆಪ್ಷನ್ಸ್ ಅಂಡೋಮಾನ್ ನಿಕೋಬಾರ್ ಮತ್ತು ಮಾಲ್ಡೀವ್ಸ್, ಡಿ ಆಪ್ಷನ್ಸ್ ಲಕ್ಷದ್ವೀಪಗಳು ಮತ್ತು ಇಂಡೋನೇಷಿಯಾ. ಅಂದರೆ ಭಾರತಕ್ಕೆ ಸೇರಿದ ದ್ವೀಪ ಪ್ರದೇಶಗಳು ಯಾವಪ್ಪ ಅಂದರೆ ಅಂಡೋಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು. ಇವೆಲ್ಲ ಏನಪ್ಪ ಭಾರತಕ್ಕೆ ಸೇರಿದವು. ಇದರಲ್ಲಿ ಅಂಡೋಮಾನ್ ನಿಕೋಬಾರ್ ಕೂಡ ಇದೆ, ಬಟ್ ಶ್ರೀಲಂಕಾ ನಮ್ಮ ದೇಶಕ್ಕೆ ಸೇರಲ್ಲ. ಅದೇ ರೀತಿಯಾಗಿ ಅಂಡೋಮಾನ್ ನಿಕೋಬಾರ್ ಮತ್ತು ಮಾಲ್ಡೀವ್ಸ್ ಇದು ಕೂಡ ಬೇರೆ ದೇಶದ್ದೇ ಮಾಲ್ಡೀವ್ಸ್. ಅದೇ ರೀತಿಯಾಗಿ ಲಕ್ಷದ್ವೀಪಗಳು ನಮ್ಮ ದೇಶದಲ್ಲಿದೆ, ಬಟ್ ಇಂಡೋನೇಷಿಯಾ ಇದು ಬೇರೆ ದೇಶ ಆಗಿರೋದ್ರಿಂದ ಇವೆಲ್ಲ ಮೂರು ತಪ್ಪಾಗುತ್ತವೆ. ಅದಕ್ಕೋಸ್ಕರ ಏನಾಗುತ್ತೆ ರೈಟ್ ಆನ್ಸರ್. ಫಸ್ಟ್ ಭಾರತಕ್ಕೆ ಸೇರಿದ ದ್ವೀಪ ಪ್ರದೇಶಗಳು ಯಾವುದಪ್ಪ ಅಂದರೆ ಆನ್ಸರ್ ಎ. ಒಂಬತ್ತನೇ ಕ್ವಶನ್, ಭಾರತ ಅಂದರೆ ಇಂಡಿಯಾ, ದೆಹಲಿ ಅಂದರೆ ಡೆಲ್ಲಿ, ಕರ್ನಾಟಕ ಅಂದ್ರೆ ಕರ್ನಾಟಕ. ಅದೇ ರೀತಿಯಾಗಿ ಭಾರತ ಅಂದರೆ ಇಂಡಿಯಾ, ದೆಹಲಿ, ಡೆಲ್ಲಿ, ಕರ್ನಾಟಕ ಅಂದರೆ ಆಪ್ಷನ್ಸ್ ಯಾವ ಇದಪ್ಪ ಅಂದರೆ ಬೆಳಗಾವ್, ಕಲಬುರಗಿ, ಮೈಸೂರು, ಬೆಂಗಳೂರು ಅಂತ ಇದೆ. ಇದಕ್ಕೆ ಆನ್ಸರ್ ಡಿ. ಆನ್ಸರ್ ಯಾವುದಪ್ಪ, ಬೆಂಗಳೂರು. ಹತ್ತನೇ ಪ್ರಶ್ನೆ ಯಾವುದಪ್ಪ, ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ. ಅಂದರೆ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನು ನಾವು ಏನು ಮಾಡಬೇಕು, ಸರಿಯಾಗಿ ನೋಡಿ ಆನ್ಸರ್ ಯಾವುದು ಅಂತ ಟಿಕ್ ಮಾಡಬೇಕು. ಮೊದಲನೇದು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 10, ಸೆಕೆಂಡ್ ವಿಶ್ವ ಪರಿಸರ ದಿನಾಚರಣೆ ಜೂನ್ 5, ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ 5, ಡಿ ಆಪ್ಷನ್ಸ್ ಯಾವುದಿದೆ ವಿಶ್ವ ವನ ಮಹೋತ್ಸವ ಜೂನ್ 5 ಅಂತ ಇದೆ. ಬಟ್ ಆನ್ಸರ್ ಯಾವುದಪ್ಪ ಅಂದರೆ ಬಿ ಈಸ್ ಎ ರೈಟ್ ಆನ್ಸರ್. ಬಿ ಈಸ್ ಎ ರೈಟ್ ಅಂದರೆ ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಮಾಡ್ತೀವಿ ಅಂದರೆ ಜೂನ್ 5ನೇ ತಾರೀಕಿಗೆ ನಾವು ಪರಿಸರ ದಿನಾಚರಣೆ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತೇವಲ್ವಾ, ಇದು ಏನಪ್ಪ ಸರಿಯಾಗಿ ಜೋಡಣೆಯಾಗಿದೆ. ಇಲ್ಲಿ ತನಕ ನಾವು ಸಾಮಾನ್ಯ ಜ್ಞಾನದ ಬಗ್ಗೆ 10 ಕ್ವಶನನ್ನು ತಿಳ್ಕೊಂಡಿದ್ದೇವೆ. ಇವಾಗ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಕ್ವಶನ್ ಮೆಂಟಲ್ ಎಬಿಲಿಟಿಲಿ ಯಾವುದಪ್ಪ, ಫಸ್ಟ್ ಕ್ವಶನ್ ಅಂದರೆ ಮಾನಸಿಕ ಸಾಮರ್ಥ್ಯದ ಮೊದಲನೇ ಕ್ವಶನ್ನು, ಈ ಕೆಳಗಿನ ಅಕ್ಷರಗಳ ಸರಣಿಯಲ್ಲಿ ಬಿಟ್ಟು ಹೋದ ಅಕ್ಷರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಕೆಳಗಿನ ಅಕ್ಷರಗಳ ಸರಣಿಯಲ್ಲಿ ಅಂದರೆ ನಮ್ಮ ಎದಿಂದ ಜೆಡ್ ತನಕ 26 ಅಕ್ಷರಗಳು ಬರ್ತಾವಲ್ವ, ಅದರಲ್ಲಿ 1 by 1 ಅವನೇನು ಮಾಡಬೇಕು. ಆನ್ಸರ್ ನೋಡಿ, ಫಸ್ಟ್ ಯಾವುದಿದೆ, ಡಿ ಇ ಇದೆ, ಸೆಕೆಂಡ್ ಆನ್ಸರ್ ಡಿ ಎಫ್ ಇದೆ, ಥರ್ಡ್ ಆನ್ಸರ್ ಡಿ ಜಿ ಇದೆ, ಡಿ ಆನ್ಸರ್ ಡಿ ಕೆ ಇದೆ. ಅಂದರೆ ಎದಿಂದ ಏನಪ್ಪ ಎ ಬಿ ಬಿ ಸಿ ಡಿ. ಬರುತ್ತಲ್ವಾ, ಎ ನಂತರ ಯಾವ್ದು ಬರುತ್ತೆ, ಬಿ ಬರುತ್ತೆ, ಬಿ ನಂತರ ಯಾವ್ದು ಬರುತ್ತೆ, ಸಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಎ ನಂತರ ಬಿ ಬಂದೈತಲ್ವಾ, ಬಿ ಅಥವಾ ಸಿ, ಅದರಲ್ಲಿ ಸಿ ಅನ್ನೋದು ಏನಾಗಿದೆ, ಹಾರಿದೆ. ಆನ್ಸರ್ ಯಾವುದಪ್ಪ ಅಂದರೆ ಬಿ ಆಪ್ಷನ್ಸ್ ಅಂದರೆ ಡಿ ಎಫ್. ಆನ್ಸರ್ ಯಾವುದು, ಡಿ ಎಫ್. ಎರಡನೇ ಕ್ವಶನ್ ಯಾವುದಪ್ಪ ಅಂದ್ರೆ ಮೊದಲ ಜೋಡಿಗೆ ಸಂಬಂಧಿಸಿದಂತೆ ಎರಡನೇ ಜೋಡಿಯನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಅಕ್ಷರಗಳು ಯಾವುವು. ಅಂದರೆ ಅದರ ಆಪ್ಷನ್ಸ್ ಎ ಇದೆ, ಏನಪ್ಪ ಅಂದರೆ ಎ ಅನುಪಾತ ಎಕ್ಸ್ ಜೆಡ್ ಅಂತ ಇದೆ, ಸಮಾನುಪಾತ ಸಿ ಡಿ ಅಂತ ಇದೆ. ಅಂದರೆ ಎಗೆ ಎ ಬಿಗೆ ಎಕ್ಸ್ ಜೆಡ್ ಕೊಟ್ಟಿದ್ದಾನೆ, ಸಿ ಡಿಗೆ ಯಾವುದು ಅಂತ ನಾವು ಇವಾಗ ಕಂಡುಹಿಡಬೇಕು. ಅದರ ಆಪ್ಷನ್ಸ್ ಯಾವುದಿದೆ, ಯು ವಿ ಇದೆ, ಬಿ ಆಪ್ಷನ್ಸ್ ಯಾವುದಿದೆ, ಎಕ್ಸ್ ವೈ ಇದೆ, ಡಿ ಆಪ್ಷನ್ಸ್ ಏನಿದೆ, ವಿ ಡಬ್ಲ್ಯೂ ಇದೆ,
ಡಿ ಆಪ್ಷನ್ಸ್ ಯಾವುದಿದೆ WX. ಅಂದರೆ ಎ ಬಿಗೆ XZ ಹೆಂಗೆ ಅನುಪಾತ ಸಮವಾಗಿದೆಯೋ ಸಮಾನುಪಾತ CD ಗೆ ಅನುಪಾತ ಯಾವುದಪ್ಪ ಅಂದರೆ ಆನ್ಸರ್ ಡಿ. ಯಾವ್ದು ಆನ್ಸರು ಡಿ WX. ಥರ್ಡ್ ಕ್ವಶನ್, ಅಶೋಕನು ವಿಕ್ರಮನ ಮಗ ಮತ್ತು ವನಿತಾ ವಿಕ್ರಮನ ಮಗಳು. ಹಾಗಾದರೆ ಅಶೋಕ ಮತ್ತು ಸುನೀತಾರವರು ಅಂದ್ರೆ ಸಂಬಂಧದ ಬಗ್ಗೆ ರಕ್ತ ಸಂಬಂಧ ಅಂತ ಬರುತ್ತಲ್ವಾ, ಆ ರಕ್ತ ಸಂಬಂಧದ ಬಗ್ಗೆ ಏನು ಮಾಡಕತ್ತಾರೆ ಇವರು ಕ್ವಶನ್ ಕೇಳ್ತಿದ್ದಾರೆ. ಅಶೋಕನು ವಿಕ್ರಮನ ಮಗ ಮತ್ತು ವನಿತಾ ವಿಕ್ರಮನ ಮಗಳು. ಹಾಗಾದರೆ ಅಶೋಕ ಮತ್ತು ಸುನೀತಾರವರು ಏನಾಗಬೇಕು ಅಂತ ಕೇಳಕತ್ತಾರೆ. ಫಸ್ಟ್ ಕ್ವಶನ್ ಆಪ್ಷನ್ಸ್ ಏನಿದೆಪ್ಪ ಅಂದರೆ ಸೋದರ ಸಂಬಂಧಿಗಳು. ಸೆಕೆಂಡ್ ಆಪ್ಷನ್ಸ್ ಸಹೋದರ ಮತ್ತು ಸಹೋದರಿ. ಥರ್ಡ್ ಆಪ್ಷನ್ ತಂದೆ ಮತ್ತು ಮಗಳು. ಫೋರ್ತ್ ಆಪ್ಷನ್ಸ್ ಯಾವುದಿದೆಪ್ಪ ತಾಯಿ ಮತ್ತು ಮಗ. ಇಲ್ಲಿ ಆಪ್ಷನ್ಸ್ ಬಿ. ಆನ್ಸರ್ ಯಾವುದಪ್ಪ ಅಂದರೆ ಬಿ, ಅಂದರೆ ಸಹೋದರ ಮತ್ತು ಸಹೋದರಿ. ಫೋರ್ತ್ ಕ್ವಶನ್, ಮೊದಲನೇ ಜೋಡಿ ಪದಗಳಿಗೆ ಸಂಬಂಧಿಸಿದಂತೆ ಎರಡನೇ ಜೋಡಿ ಪದವನ್ನು ಕಂಡುಹಿಡಿಯಿರಿ. ಅಂದರೆ ಮೊದಲನೇ ಜೋಡಿ ಪದ ಅಂದರೆ ಸಂಬಂಧ ಕೊಟ್ಟಿರ್ತಾರೆ, ಮೂರನೇ ಸಂಬಂಧ ನಾವೇನು ಮಾಡಬೇಕು ಇವಾಗ ಕಂಡುಹಿಡಿಬೇಕು. ಚಂದ್ರ ಉಪಗ್ರಹ, ಭೂಮಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಚಂದ್ರ ಒಂದು ಉಪಗ್ರಹ ಆದರೆ ಭೂಮಿ ಏನಪ್ಪ ಅದು ಗ್ರಹ. ಭೂಮಿ ಏನಂದ್ರೆ ಏನು ಅಂತ ನಾವು ಇವಾಗ ತಿಳ್ಕೊಬೇಕು. ಫಸ್ಟ್ ಆಪ್ಷನ್ಸ್ ಸೂರ್ಯ, ಸೆಕೆಂಡ್ ಆಪ್ಷನ್ಸ್ ಗ್ರಹ, ಮೂರನೇದು ಆಪ್ಷನ್ಸ್ ಸೌರಮಂಡಲ, 4 ನಕ್ಷತ್ರ. ಹಾಗಾದರೆ ಚಂದ್ರ ಉಪಗ್ರಹ ಆದರೆ ಭೂಮಿ ಏನಪ್ಪ ಒಂದು ಗ್ರಹ. ಆಪ್ಷನ್ಸ್ ಯಾವುದು ಬಿ. ಆಪ್ಷನ್ಸ್ ಯಾವುದು ಬಿ. ಪ್ರಶ್ನೆ ಸಂಖ್ಯೆ ಎಷ್ಟಪ್ಪ 5. ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದರ ಏನು ಕ್ವಶನ್ಸ್ ಏನಿದೆ 1, 8, 27, 64 ಅಂತ ಇದೆ. ಟಿಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಇವಾಗ ಕೇಳ್ತಿದ್ದಾರೆ. ಅಂದರೆ ಅದು ಆಪ್ಷನ್ಸ್ ಯಾವುದಿದೆ ಎ 100, ಬಿ 120, ಸಿ 125, ಡಿ ಎಷ್ಟಿದೆಪ್ಪ ಅಂದರೆ 130 ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ. ಎಷ್ಟಪ್ಪ ಸಿ ಎಷ್ಟಿದೆ 125. ಸರಿಯಾದ ಉತ್ತರ ಯಾವುದು ಸಿ. ಸರಿಯಾದ ಉತ್ತರ ಯಾವುದು ಸಿ ಆಪ್ಷನ್ಸ್ 125. 6ನೇ ಕ್ವಶನ್, ನಾಡಿದ್ದು ಗುರುವಾರ ಆದರೆ ಅದರ 4 ದಿನಗಳ ಹಿಂದೆ ಯಾವ ದಿನ ಬರುತ್ತದೆ ಅಂತ ಆಗಿರ್ತದೆ ಅಂತ ಹೇಳ್ತಿದ್ದಾರೆ ಕ್ವಶನ್ನು. ಆಪ್ಷನ್ಸ್ ಯಾವುದಿದೆಯಪ್ಪ ಅಂದರೆ ಎ ಶುಕ್ರವಾರ, ಬಿ ಶನಿವಾರ, ಸಿ ಭಾನುವಾರ, ಡಿ ಸೋಮವಾರ ಅಂತ ಇದೆ. ಅಂದರೆ ನಮಗೆ ಕ್ವಶನಲ್ಲಿ ಏನು ಕೇಳಿದಾರಪ್ಪ ಅಂದರೆ ನಾಡಿದ್ದು ಗುರುವಾರ ಆದರೆ ಅದರ 4 ದಿನಗಳ ಹಿಂದೆ ಯಾವ ದಿನ ಬರುತ್ತದೆ ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದು ಶುಕ್ರವಾರ ಬರಲ್ಲ, ಶನಿವಾರ ಕೂಡ ಬರಲ್ಲ, ಭಾನುವಾರ ಇದು ಸಿ ಆನ್ಸರ್ ಯಾವುದು ಸಿ. ಆನ್ಸರ್ ಯಾವುದು ಸಿ ಭಾನುವಾರ ಬರುತ್ತದೆ. 7ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯಾ ಸರಣಿಯನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ಸ್ ಏನಿದೆಪ್ಪ 3, 6, 12, 24. ಅಂದರೆ ಒಂದು ಟೇಬಲ್ದು ಏನು ಮಾಡಿದರೆ ಕೊಟ್ಟಿದ್ದಾರೆ ಸಂಖ್ಯೆನ. 3 ಸೆಕೆಂಡ್ 3 2 6, 3 3 9, 3 4 12, 3 5 15, 3 6 18, 3 7 24. 3 7 24. ಫಸ್ಟ್ ಆಪ್ಷನ್ಸ್ ಏನಿದೆ ಎ 48, ಬಿ 46, ಸಿ 42, ಡಿ 48 ಇದೆ. ಅಂದರೆ ಆಪ್ಷನ್ಸ್ ಯಾವುದಪ್ಪ ಎ. ಸರಿಯಾದ ಉತ್ತರ ಎ 48. ಸರಿಯಾದ ಉತ್ತರ ಯಾವುದು 48. 8ನೇ ಕ್ವಶನ್, ಸರಣಿ ಚಿತ್ರದಲ್ಲಿ ಮುಂದಿನ ಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸುವುದು. ಸರಣಿ ಚಿತ್ರದಲ್ಲಿ ಮುಂದಿನ ಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸುವುದಂತ ಐತೆ. ಮೊದಲನೇದು ಅಂದರೆ ಇದು ಮೆಂಟಲ್ ಎಬಿಲಿಟಿ ಒಳಗೆ 2 ಭಾಗ ಬರ್ತೈತಿ. ಒಂದು ಬಲಭಾಗ, ಇನ್ನೊಂದು ಎಡಭಾಗ ಅಂತ. ಅದರಲ್ಲಿ ಒಂದು
ಎಡಭಾಗದಲ್ಲಿ ಸಮಸ್ಯಾ ಚಿತ್ರವನ್ನು ಕೊಟ್ಟಿರ್ತಾರೆ, ಬಲಭಾಗದಲ್ಲಿ ಏನು ಕೊಟ್ಟಿರ್ತಾರೆ, ಉತ್ತರ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇದು ಪ್ರಾಬ್ಲಮ್ಗೆ ಯಾವುದಪ್ಪ ಆನ್ಸರ್ ಅಂದರೆ ಎ. ಆನ್ಸರ್ ಯಾವುದು? ಎ. 9ನೇ ಕ್ವಶನ್, ಭಿನ್ನವಾದ ಚಿತ್ರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದ್ರಾಗ ಆಪ್ಷನ್ಸ್ ಏನು? ಎ ಕಪ್ಪೆ, ಬಿ ಮೊಸಳೆ, ಸಿ ಏಡಿ. 4ನೇದು ಡಿ ಏನಪ್ಪ ಅಂದರೆ ಮೀನನ್ನು ಕೊಟ್ಟಿದ್ದಾರೆ. ಕಪ್ಪೆ ಇದು ನೆಲದ ಮೇಲೆ ವಾಸ ಮಾಡ್ತೈತಿ, ಅದೇ ರೀತಿಯಾಗಿ ನೀರಲ್ಲೂ ಕೂಡ ವಾಸ ಮಾಡ್ತೈತಿ. ಮೊಸಳೆ ಕೂಡ ಇದು ಅದೇ ಥರ ವಾಸ ಮಾಡ್ತೈತಿ. ಏಡಿ ಕೂಡ ವಾಸ ಮಾಡ್ತೈತಿ. ಆದರೆ ಇದು ಮೀನು ಅನ್ನೋದು ಏನಪ್ಪ, ಬರೀ ನೀರಲ್ಲಿ ಮಾತ್ರ ವಾಸ ಮಾಡೋದ್ರಿಂದ ಇದು ಆನ್ಸರ್ ಯಾವುದು? ರೈಟ್ ಆನ್ಸರ್ ಡಿ. ರೈಟ್ ಆನ್ಸರ್ ಯಾವುದು? ಡಿ. 10ನೇ ಕ್ವಶನ್, ಸಮಸ್ಯಾ ಚಿತ್ರವು ಚೌಕಾಕಾರವಾಗಿದ್ದು ಅದರ ಕತ್ತರಿಸಿದ ಹೋದ ಭಾಗವನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸು. ಅಂದರೆ ಎಡ ಬಲ ಅಂತ 2 ಭಾಗ ಮಾಡ್ಕೊಂಡಿರ್ತಾರೆ. ಸಮಸ್ಯಾ ಚಿತ್ರ ಬಿಡಿಸ್ಬೇಕಾದ್ರೆ ಎಡಭಾಗದಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿರ್ತಾರೆ, ಬಲಭಾಗದಲ್ಲಿ ಆನ್ಸರ್ ಅಂದರೆ 4 ಫಿಗರ್ಸ್ಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗ ನಾವೇನು ಮಾಡಬೇಕಪ್ಪ ಅಂದರೆ ಕಂಡುಹಿಡಿಬೇಕು. ಅಂದರೆ ಇಲ್ಲಿ 3/4 ಅಂದರೆ 3/4 ಕೊಟ್ಟಿರ್ತಾರೆ. ಇಲ್ಲಿ 1/4 ಕೊಟ್ಟಿರ್ತಾರೆ. ಇದೇನಪ್ಪ ಎಡಭಾಗದಲ್ಲಿ ಬರುತ್ತೆ, ಇದು ಬಲಭಾಗದಲ್ಲಿ ಬರುತ್ತೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ? 1/4 ಇದೆ. ಅಂದರೆ 1 ಭಾಗ ಅಷ್ಟೇ ಕೊಟ್ಟಿದ್ದಾರೆ, ಇನ್ನು 3 ಭಾಗ ಇಲ್ಲ. ಅದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಫಿಗರ್ ಚಿತ್ರದಲ್ಲಿ ಇದನ್ನು ಪೂರ್ತಿಯಾಗಿ ಹಿಂಗೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ಬಂದರೆ ಇನ್ಯಾವುದು ಬಿಟ್ಟೋಗಿದ್ದ ಚಿತ್ರ ಯಾವುದು ಅನ್ನೋದು ನಮಗೇನಾಗುತ್ತೆ? ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಎ ನೋಡ್ರಿ, ಬಿ ನೋಡ್ರಿ, ಸಿ ನೋಡ್ರಿ, ಡಿ ನೋಡ್ರಿ. ಆದರೆ ನಿಜವಾದ ಆನ್ಸರ್ ಯಾವುದು? ಬಿ. ರೈಟ್ ಆನ್ಸರ್ ಬಿ. ಇಲ್ಲಿ ತನಕ ಏನು ಮಾಡಿದ್ವಪ್ಪ ಅಂದರೆ ಸಾಮಾನ್ಯ ಜ್ಞಾನ, ಅದೇ ರೀತಿಯಾಗಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಇವಾಗ ಏನು ಮಾಡೋಣಪ್ಪ, ಪರಿಸರ ಅಧ್ಯಯನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಯಾವುದು ಅಂದರೆ ಸಸ್ಯಗಳು ಡ್ಯಾಶ್ ಮೂಲಕ ಉಸಿರಾಡುತ್ತವೆ. ಅಂದರೆ ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ ಅಂತಂದರೆ ಆಪ್ಷನ್ಸ್ ಬೇರುಗಳು, ಬಿ ಕಾಂಡಗಳು, ಸಿ ಕಿವಿರುಗಳು, 4 ಪತ್ರ ರಂಧ್ರಗಳು. ಅಂದರೆ ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಡಿ. ಡಿ ಈಸ್ ಎ ರೈಟ್ ಆನ್ಸರ್. ಯಾವುದ್ರ ಮೂಲಕ ಸಸ್ಯಗಳು ಉಸಿರಾಡ್ತವೆ? ಪತ್ರ ರಂಧ್ರಗಳ ಮೂಲಕ ಸಸ್ಯಗಳು ಉಸಿರಾಡ್ತವೆ. ಅರ್ಥ ಆಯ್ತಲ್ವಾ? ಸೆಕೆಂಡ್ ಕ್ವಶನ್. 2ನೇ ಕ್ವಶನ್, ಪೆಟ್ರೋಲ್ ಕಾರ್ನ ಚಲನೆಯಲ್ಲಿ ಯಾವ ಶಕ್ತಿ ರೂಪವು ಯಾವ ಶಕ್ತಿ ರೂಪಕ್ಕೆ ಬದಲಾಗುತ್ತಿದೆ? ಅಂದರೆ ಪೆಟ್ರೋಲ್ ಕಾರ್ನ ಚಲನೆಯಲ್ಲಿ ಯಾವ ಶಕ್ತಿ ರೂಪವು ಯಾವ ಶಕ್ತಿ ರೂಪಕ್ಕೆ ಬದಲಾಗುತ್ತೆ ಅಂದರೆ ಚಲನೆ ಮಾಡಬೇಕಾದ್ರೆ ಪೆಟ್ರೋಲ್ ಯಾವ ರೂಪಕ್ಕೆ ಬದಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಅದರ ಆಪ್ಷನ್ಸ್ ಜೈವಿಕ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ, ಸೆಕೆಂಡ್ ಆಪ್ಷನ್ಸ್ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ, ಥರ್ಡ್ ಆಪ್ಷನ್ಸ್ ಇಂಧನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ, 4ನೇ ಆಪ್ಷನ್ಸ್ ಯಾವುದಪ್ಪ? ಪ್ರಚನ್ನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ. ಅದನ್ನ ಆನ್ಸರ್ ಯಾವುದು? ಥರ್ಡ್ ಒನ್. ಅಂದರೆ ಇಂಧನ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಗೆ ಏನಾಗ್ತೈತಪ್ಪ? ಅದು ಪೆಟ್ರೋಲ್ ಚಲನೆ ಮಾಡಬೇಕಾದ್ರೆ ಕಾರ್ ಅದು ರೂಪಾಂತರವಾಗುತ್ತೆ, ಬದಲಾಗುತ್ತಿದೆ ಅಂತ ಅದಕ್ಕೆ ಆನ್ಸರು ಸಿ ಇಸ್ ಎ ರೈಟ್ ಆನ್ಸರ್. ಮೂರನೇ ಕ್ವಶನ್, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ನದಿ ಕರ್ನಾಟಕದಲ್ಲಿ ಹರಿಯುತ್ತದೆ? ಫಸ್ಟ್ ಆಪ್ಷನ್ಸ್ ಗೋದಾವರಿ, ಸೆಕೆಂಡ್ ಆಪ್ಷನ್ಸ್ ಗಂಗಾ, ಥರ್ಡ್ ಆಪ್ಷನ್ಸ್ ಬ್ರಹ್ಮಪುತ್ರ, ಡಿ ಆಪ್ಷನ್ಸ್ ಶರಾವತಿ. ಅಂದರೆ ಗೋದಾವರಿ, ಗಂಗಾ, ಬ್ರಹ್ಮಪುತ್ರ ಈ ನದಿಗಳೇನಪ್ಪ ಬೇರೆ ಬೇರೆ ರಾಜ್ಯದಲ್ಲಿ ಹರಿಯುತ್ತವೆ. ಆದರೆ ಡಿ ಅನ್ನೋದು ಸರಿಯಾದ ಉತ್ತರ ಶರಾವತಿ. ಶರಾವತಿ ಅನ್ನೋದು ಏನಪ್ಪ? ಕರ್ನಾಟಕದಲ್ಲಿ ಮಾತ್ರ ಹರಿಯುತ್ತದೆ. ಅದಕ್ಕೆ ಆನ್ಸರ್ ಈಸ್ ಎ ಡಿ, ರೈಟ್ ಆನ್ಸರ್. 4ನೇ ಕ್ವಶನ್, ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿರುತ್ತದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ಸ್ 78, ಸೆಕೆಂಡ್ ಆಪ್ಷನ್ಸ್ 21, ಥರ್ಡ್ ಆಪ್ಷನ್ 0.04% ಕೊಟ್ಟಿದ್ದಾರೆ. ಡಿ ಆಪ್ಷನ್ 0.96%
ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸರಿಯಾದ ಉತ್ತರ ಎಷ್ಟಪ್ಪ? ಸಿ ಆಪ್ಷನ್ಸ್ 0.04 ಡಿಗ್ರಿ. ಐದನೇ ಕ್ವಶನ್, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ಆಟಗಳಿಂದ ಪ್ರಯೋಜನ ಆಗುತ್ತದೆ ಅಂತ ಕೇಳಿದ್ದಾರೆ. ಫಸ್ಟ್ ಬರೆಯುವ ಕೌಶಲ್ಯ, ಎರಡನೇದು ಸ್ಪರ್ಧಾ ಮನೋಭಾವ, ಪರಿಸರ ಸಂರಕ್ಷಣೆ, ಜ್ಞಾನ. ಅಂದರೆ ಬರೆಯುವ ಕೌಶಲ್ಯ ಅಂದರೆ ಇದು ಬರವಣಿಗೆ ಮಾತ್ರ ಸೀಮಿತ ಆಗುತ್ತದೆ, ಅದು ತಿಳುವಳಿಕೆಯಲ್ಲೂ ಬರ್ಬೋದು. ಬರೆಯುವ ಕೌಶಲ್ಯ ಅಂದರೆ ರೈಟಿಂಗ್ ಸ್ಕಿಲ್ ಏನಾಗುತ್ತೆಪ್ಪ ಅಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರ ಸ್ಪರ್ಧಾ ಮನೋಭಾವ, ಪರಿಸರ ಸಂರಕ್ಷಣೆ, ಜ್ಞಾನ, ಇದು ರೈಟ್ ಆನ್ಸರ್ ಸ್ಪರ್ಧಾ ಮನೋಭಾವ. ಯಾವುದಪ್ಪ ಅಂದರೆ ಸ್ಪರ್ಧಾ ಮನೋಭಾವ. ಆಟಗಳಿಂದ ನಮಗೆ ಯಾವ ರೀತಿಯಾಗಿ ಸ್ಪರ್ಧೆ ಮಾಡಬೇಕನ್ನೋದು ನಮ್ದು ಏನಾಗುತ್ತೆ ಅಂದರೆ ಮನೋಭಾವ ಬೆಳೆಯುತ್ತದೆ. ಆರನೇ ಕ್ವಶನ್, ಪೆಟ್ರೋಲಿಯಂ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಅದು ಆಪ್ಷನ್ಸ್ ಏನಿದೆಯಪ್ಪ ಅಂದರೆ ದ್ರವ ರೂಪದ ಖನಿಜ, ಘನ ರೂಪದ ಖನಿಜ, ಅನಿಲ ರೂಪದ ಖನಿಜ, ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆದರೆ ಫಸ್ಟ್ ಒನ್ ಇರೋದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದ್ರವ ರೂಪದ ಖನಿಜ. ಯಾವುದು? ದ್ರವ ರೂಪದ ಖನಿಜ. ಆನ್ಸರ್ ಯಾವುದು? ದ್ರವ ರೂಪದ ಖನಿಜ. ಏಳನೇ ಪ್ರಶ್ನೆ, ಏಳನೇ ಕ್ವಶನ್, ಕಿತ್ತಳೆ ಹಣ್ಣುಗಳನ್ನು ಬೆಳೆಯುವ ನಮ್ಮ ರಾಜ್ಯದ ಜಿಲ್ಲೆ ಯಾವುದಂತ ಕೇಳಿದ್ದಾರೆ. ಆಪ್ಷನ್ಸ್ ಕೋಲಾರ, ಸೆಕೆಂಡ್ ಆಪ್ಷನ್ಸ್ ಬಳ್ಳಾರಿ, ಥರ್ಡ್ ಆಪ್ಷನ್ಸ್ ಕೊಡಗು, ಡಿ ಆಪ್ಷನ್ಸ್ ರಾಯಚೂರು. ಆದರೆ ಇಲ್ಲಿ ಆನ್ಸರ್ ಯಾವುದಪ್ಪ? ಸಿ ಈಸ್ ಎ ರೈಟ್ ಆನ್ಸರ್. ಸಿ ಈಸ್ ಎ ರೈಟ್ ಆನ್ಸರ್. ಸಿ ಅಂದರೆ ಕಿತ್ತಳೆ ಹಣ್ಣುಗಳನ್ನು ಜಾಸ್ತಿ ಎಲ್ಲಿ ಕರ್ನಾಟಕದಲ್ಲಿ ಯಾವ ರಾಜ್ಯದಲ್ಲಿ ಬೆಳೀತಾರಪ್ಪ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳಿತೀವಿ ಅಂತ ಹೇಳ್ಬೋದು. ಎಂಟನೇ ಕ್ವಶನ್, ಸಸ್ಯ ಮೂಲದ ಆಹಾರ ಪದಾರ್ಥಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಏಕದಳ ಧಾನ್ಯಗಳಿಗೆ ಉದಾಹರಣೆಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಸಸ್ಯ ಮೂಲಕ ಆಹಾರ ಪದಾರ್ಥಗಳಿಗೆ ಕೊಟ್ಟಿರುವ ಆಯ್ಕೆಗಳು ಏಕದಳ ಧಾನ್ಯಗಳು ಯಾವುವು? ಅದು ಆಪ್ಷನ್ಸ್ ಏನೇನಿದೆಯಪ್ಪ ಅಂದರೆ ಫಸ್ಟ್ ಆಪ್ಷನ್ಸ್ ಉದ್ದು, ಹೆಸರು, ತೊಗರಿ. ಎರಡನೇದು ಶೇಂಗಾ, ಎಳ್ಳು, ಕುಸುಬೆ ಅಂತ ಕೊಟ್ಟಿದ್ದಾರೆ. ಮೂರನೇದು ಸಾವೆ ಆಗಬೇಕದು ಸಾಮೆ, ನವಣೆ, ಜೋಳ. ಡಿ ಆಪ್ಷನ್ ಬದನೆ, ಬೀಟ್ರೋಟ್. ಸಿ ಗೆಣಸು. ಅಂದರೆ ಉದ್ದು ಅಂದರೆ ಇದು ಒಡೆದ್ರೆ 2 ಕಾಳಾಗುತ್ತೆ, ಅಂದರೆ ಇದು ಏಕದಳ ಆಗಲ್ಲ, ದ್ವಿದಳ ಆಗುತ್ತೆ. ಹೆಸರು ಕೂಡ ದ್ವಿದಳ, ತೊಗರಿ ಕೂಡ ದ್ವಿದಳ. ಆದರೆ ಶೇಂಗಾ ಕೂಡ ಇದು ಏನಾಗುತ್ತೆ? ದ್ವಿದಳ ಆಗುತ್ತೆ. ಎಳ್ಳು ಕೂಡ ದ್ವಿದಳ, ಕುಸುಬೆ ಕೂಡ 2 ಇದಾಗುತ್ತೆ. ಆದರೆ ಬಟ್ ಇದು ಆಪ್ಷನ್ಸ್ ಯಾವುದಪ್ಪ ಅಂದರೆ ಸಿ ಈಸ್ ಎ ರೈಟ್ ಆನ್ಸರ್. ಅಂದರೆ ಸಾವೆ, ನವಣೆ, ಜೋಳ ಇವು ಒಡೆದ್ರೂ ಕೂಡ ಏನಾಗುತ್ತೆ? ಪುಡಿ ಪುಡಿ ಆಗುತ್ತೆ ಹೊರತು 2 ಭಾಗಗಳಾಗಲ್ಲ, 2 ಹೋಳುಗಳಾಗಲ್ಲ. 9ನೇ ಪ್ರಶ್ನೆ, ಆರ್ಕಟಿಕ್ ವೃತ್ತ ಎಂದರೇನು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದು ಯಾವುವು ಅಂತ ನೋಡೋಣ. ಫಸ್ಟ್ ಆಪ್ಷನ್ಸ್ 23.5 ಡಿಗ್ರಿ ಉತ್ತರ ಅಕ್ಷಾಂಶ, 66.5 ಡಿಗ್ರಿ ಉತ್ತರ ಅಕ್ಷಾಂಶ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಆದರೆ ಇದು ಆನ್ಸರ್ ಯಾವುದಪ್ಪ? ಬಿ ಈಸ್ ಎ ರೈಟ್ ಆನ್ಸರ್. ಬಿ ಅನ್ನೋದೇನು? ಉತ್ತರ. ಆರ್ಕಟಿಕ್ ವೃತ್ತ 66 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರುತ್ತದೆ. 10ನೇ ಪ್ರಶ್ನೆ, ನೀರಿನ ಮುಖ್ಯ ಮೂಲ ಯಾವುದು? ಆಪ್ಷನ್ಸ್ ನದಿಗಳು, ಮಳೆ, ಕೆರೆಗಳು, ಜಲಾಶಯಗಳು. ಅಂದರೆ ನೀರಿನ ಮುಖ್ಯ ಮೂಲ ಯಾವುದಪ್ಪ ಅಂದ್ರೆ ಆನ್ಸರ್ ಮಳೆ. ಬಿ ಈಸ್ ಎ ರೈಟ್ ಆನ್ಸರ್. ಬಿ ಅನ್ನೋದೇನಪ್ಪ? ಆನ್ಸರ್. ಅಂದರೆ ನದಿಗಳು ಮಳೆ ಆದಾಗ ಮಾತ್ರ ನದಿಗಳಿಗೆ ನೀರು ಸೇರುತ್ತೆ, ಅದೇ ರೀತಿ ಮಳೆ ಆದರೆ ಕೂಡ ಕೆರೆಗಳಿಗೆ ನೀರು ಸೇರುತ್ತೆ. ಇವು ನದಿಗಳು, ಕೆರೆಗಳು ಇವೆಲ್ಲ ತುಂಬಿ ಭರ್ತಿ ಆದಾಗ ಮಾತ್ರ ಏನಾಗುತ್ತೆ? ಜಲಾಶಯಗಳಿಗೆ ನೀರು ಸಂಗ್ರಹ ಆಗುತ್ತೆ. ಇದ್ರ ಮೂಲ ಯಾವುದಪ್ಪ ಅಂದರೆ ಮಳೆ ಈಸ್ ಎ ರೈಟ್ ಆನ್ಸರ್. 11ನೇ ಪ್ರಶ್ನೆ, ದ್ರವ್ಯಗಳು ಮಾಡಲ್ಪಟ್ಟಿರುವ ಅಣುಗಳನ್ನು ಈ ಕೆಳಗೆ ನೀಡಲಾಗಿದೆ, ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಸರಿಯಾದ ಕ್ರಮವನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ಅಂದರೆ ಆಪ್ಷನ್ಸ್ ಯಾವ್ಯಾವ ಕೊಟ್ಟಿದ್ದೀರಪ್ಪ ಅಂದರೆ ದ್ರವ್ಯಗಳು, ಸಂಯುಕ್ತ ಅಣುಗಳು, ಪರಮಾಣುಗಳು, ಮೂಲಧಾತುಗಳು. ಅಂದರೆ ಇವನ್ನ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಅವು ನಾವೀಗ ಏನು ಮಾಡಬೇಕಪ್ಪ? ಕರೆಕ್ಟಾಗಿ ಜೋಡಿಸ್ತಾ ಹೋಗೋಣ. ಅದರ ಆಪ್ಷನ್ಸ್ ಯಾವುದು ಅಂದರೆ ಬಿ ಈಸ್ ಎ ರೈಟ್ ಆನ್ಸರ್. ಅದು ಬಿ ಅಂದರೆ ಸರಿಯಾದ ಉತ್ತರ ಬಿ. ಫಸ್ಟ್ ಥರ್ಡ್ ಒನ್ ಅಂದರೆ ಪರಮಾಣು ಫಸ್ಟ್ ಬರುತ್ತೆ, ಸೆಕೆಂಡ್, ಫೋರ್ತ್ ಮೂಲ ಧಾತುಗಳು,
ಗಾತ್ರಕ್ಕನುಗುಣವಾಗಿ ನಾವು ಇವಾಗ ಏನು ಮಾಡ್ತಾ ಹೋಗೋಣ, ಜೋಡಿಸ್ತಾ ಹೋಗೋಣ. ಫಸ್ಟ್ ಒನ್ ಯಾವುದಪ್ಪ, ಪರಮಾಣು, ಅದು ಒಂದು ಸ್ವಲ್ಪ ಚಿಕ್ಕ ಗಾತ್ರದ್ದು. ಸೆಕೆಂಡ್ ಅದೇ ರೀತಿಯಾಗಿ ಯಾವುದಪ್ಪ, ಮೂಲ ಧಾತು ಬರುತ್ತೆ, ಅದು ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು. ಅದೇ ರೀತಿಯಾಗಿ 2 ಬರುತ್ತೆ. 2 ಅಂದರೆ ಅಣು ಸಂಯುಕ್ತ ಅಣುಗಳು ಅಂತ ಬರುತ್ತೆ, ಅದಕ್ಕಿಂತ ಒಂಚೂರು ಮೂಲ ಧಾತುಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ. ನೆಕ್ಸ್ಟು ಫಸ್ಟ್ ಒನ್ ದ್ರವ್ಯಗಳು ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಅಂದರೆ 1 ಬೈ ಇವು ಹೆಚ್ಚಾಗ್ತಾ ಹೋಗೋದ್ರಿಂದ ಮೂಲ ಧಾತು ಗಾತ್ರ. ಈಗ ಅದರ ಆನ್ಸರ್ ಯಾವುದಪ್ಪ ಅಂದರೆ ಬಿ ಇಸ್ ಎ ರೈಟ್ ಆನ್ಸರ್. ಕ್ಲಿಯರ್. 12ನೇ ಕ್ವಶನ್, ಸೂರ್ಯ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಸ್ ಏನಿದೆಪ್ಪ, ಗ್ರಹಗಳು, ನಕ್ಷತ್ರ ಗ್ರಹಗಳು, ಕ್ಷುದ್ರ ಗ್ರಹ, ಧೂಮಕೇತು ಅಂತ ಕೇಳಿದ್ದಾನೆ. ಅಂದರೆ ಸೂರ್ಯ ಒಂದು ಏನಪ್ಪ, ಇದು ನಕ್ಷತ್ರ. ಸೂರ್ಯ ಒಂದು ನಕ್ಷತ್ರ. ಆನ್ಸರ್ ಯಾವುದಪ್ಪ ಅಂದರೆ ಬಿ ಇಸ್ ಎ ರೈಟ್ ಆನ್ಸರ್. ಪ್ರಶ್ನೆ 13, ಅಕ್ಷಾಂಶಗಳೆಂದರೆ ಡ್ಯಾಶ್ ರೇಖೆಗಳು ಅಂತ ಕೊಟ್ಟಿದ್ದಾನೆ. ಅಂದರೆ ಆಪ್ಷನ್ಸ್ ನೋಡ್ತಾ ಹೋಗೋಣ. ಭೂಗೋಳದ ಮೇಲೆ ಪಶ್ಚಿಮ ಪೂರ್ವವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು, ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು, ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಡಿ ಆಪ್ಷನ್ಸ್, ಭೂಗೋಳದ ಮೇಲೆ ದಕ್ಷಿಣ ಉತ್ತರವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಂತ ಕೊಟ್ಟಿದ್ದಾನೆ. ಆದರೆ ಭೂಗೋಳದ ಮೇಲೆ ಆನ್ಸರ್ ಯಾವುದು, ಬಿ ಇಸ್ ಎ ರೈಟ್ ಆನ್ಸರ್. ಬಿ ಅನ್ನೋದೇನಪ್ಪ, ರೈಟ್ ಆನ್ಸರ್. ಅಂದರೆ ಅಕ್ಷಾಂಶಗಳು ಅಂದರೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಅದೇ ರೀತಿಯಾಗಿ ಉತ್ತರ ದಕ್ಷಿಣವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳು ನಾವೇನಂತ ಕರಿತೀವಪ್ಪ ಅಂದ್ರೆ ರೇಖಾಂಶಗಳು ಅಂತೇಳಿ ಕರಿತೀವಿ. ಬಿ ಇಸ್ ಎ ರೈಟ್ ಆನ್ಸರ್. 14ನೇ ಪ್ರಶ್ನೆ, ಯಾವ ಶಕ್ತಿಗಳ ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿ ಎನ್ನುತ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಅದು ಆಪ್ಷನ್ಸ್ ಏನಿದೆಪ್ಪ, ಪ್ರಚನ್ನ ಶಕ್ತಿ ಪ್ಲಸ್ ಸ್ನಾಯು ಶಕ್ತಿ, ಬಿ ಪ್ರಚನ್ನ ಶಕ್ತಿ ಪ್ಲಸ್ ಚಲನ ಶಕ್ತಿ, ಸಿ ಪ್ರಚನ್ನ ಶಕ್ತಿ ಪ್ಲಸ್ ಉಷ್ಣ ಶಕ್ತಿ, ಡಿ ಪ್ರಚನ್ನ ಶಕ್ತಿ ಮತ್ತು ಸೌರಶಕ್ತಿ. ಅದರಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಬಿ ಇಸ್ ಎ ರೈಟ್ ಆನ್ಸರ್. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಸೇರಿ ಏನಾಗಿದೆಪ್ಪ ಅಂದರೆ ಯಾಂತ್ರಿಕ ಶಕ್ತಿ ಆಗಿದೆ ಅಂತ ಹೇಳಬಹುದು. ಬಿ ಇಸ್ ಎ ರೈಟ್ ಆನ್ಸರ್. 15ನೇ ಪ್ರಶ್ನೆ, ನಮ್ಮ ದೇಶದ ಕಾಶ್ಮೀರದಿಂದ ಮೇಘಾಲಯದವರೆಗೆ ಹಬ್ಬಿರುವ ಪರ್ವತ ಶ್ರೇಣಿ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಆಪ್ಷನ್ಸ್, ಹಿಮಾಲಯ ಪರ್ವತ ಶ್ರೇಣಿ, ಬಿ ವಿಂಧ್ಯ ಪರ್ವತ ಶ್ರೇಣಿ, ಅರಾವಳಿ ಪರ್ವತ ಶ್ರೇಣಿ, ಡಿ ಸಾತ್ಪುರ ಪರ್ವತ ಶ್ರೇಣಿ. ಆನ್ಸರ್ ಯಾವುದಪ್ಪ, ಎ ಹಿಮಾಲಯ ಪರ್ವತ ಶ್ರೇಣಿ. ಎ ಇಸ್ ಎ ರೈಟ್ ಆನ್ಸರ್. ಅಂದರೆ ನಮ್ಮ ದೇಶದ ಕಾಶ್ಮೀರದಿಂದ ಹಿಮಾಲಯದವರೆಗೆ ಹಬ್ಬಿರುವ ಪರ್ವತ ಶ್ರೇಣಿ ಯಾವುದು ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ. 16ನೇ ಪ್ರಶ್ನೆ, ಸಸ್ಯದ ಆಹಾರ ತಯಾರಿಕೆಯಲ್ಲಿ ತಯಾರಾಗುವ ಅಂಶ ಡ್ಯಾಶ್ ಅಂತ ಕೇಳಿದಾನೆ ಕ್ವಶನ್. ಇದು ಆಪ್ಷನ್ಸ್ ಏನಿದೆಯಪ್ಪ ಅಂದರೆ ಎ ಗ್ಲುಕೋಸ್, ಬಿ ಖನಿಜ, ಸಿ ಲವಣಾಂಶ, ಡಿ ಕಾರ್ಬನ್ ಡೈಆಕ್ಸೈಡ್. ಇವೆಲ್ಲ ಏನಪ್ಪ ವಾತಾವರಣದಲ್ಲಿ ಕಂಡು ಬರ್ತವೆ. ಬಟ್ ಇದು ಗ್ಲುಕೋಸ್ ಅನ್ನೋದು ಏನು ಮಾತ್ರ ನಾವು ತಗೊಂಡಾಗ ಮಾತ್ರ ಅದು ಏನಾಗುತ್ತೆ, ನಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಸಸ್ಯ ಆಹಾರ ತಯಾರಿಕೆಯಲ್ಲಿ ತಯಾರಾಗುವ ಅಂಶ ಯಾವುದಪ್ಪ ಅಂದರೆ ಗ್ಲುಕೋಸ್. ಎ ಅನ್ನೋದು ರೈಟ್ ಆನ್ಸರ್. ಎ ಇಸ್ ಎ ರೈಟ್ ಆನ್ಸರ್. 17ನೇ ಪ್ರಶ್ನೆ, ಕೊಟ್ಟಿರುವ ವಂಶವೃಕ್ಷದಲ್ಲಿ ಎಷ್ಟು ತಲೆಮಾರುಗಳಿವೆ ಅಂತ ಕೇಳಿದ್ದಾರೆ. ಇನ್ನು ಚಿತ್ರ ಏನು ಮಾಡ್ಬೇಕು, ನಾವೀಗ ನೋಡಬೇಕು. ಈ ವಂಶದ ಚಿತ್ರ ನೋಡಿದ್ರೆ ಮಾತ್ರ ನಮಗೇನಾಗುತ್ತಪ್ಪ ಅಂದರೆ ಆನ್ಸರ್ ಗೊತ್ತಾಗುತ್ತೆ. ಇದು ಒಂದು ತಲೆಮಾರು, ಇದು ಒಂದು ತಲೆಮಾರು, ಹೌದಾ? ಇದು ಒಂದು ತಲೆಮಾರು. ಇದು ರಾಮಪ್ಪನ ವಂಶದಲ್ಲಿ ಯಾರ್ಯಾರಿದ್ದಾರೆ? ಸುಮಾ ಮತ್ತು ವಿನುತಾ, ರವಿ ಇದ್ದಾರೆ. ಅದೇ ರೀತಿಯಾಗಿ ಭಾಗ್ಯಮ್ಮನ ತಲೆಮಾರಿನಲ್ಲಿ ಯಾರ್ಯಾರಿದ್ದಾರಪ್ಪ ಅಂದರೆ ರಾಜು, ರಮ್ಯಾ, ಯಶ್ ಅಂತ 3 ಜನ ಇದ್ದಾರೆ. ಫಸ್ಟ್ ಆಪ್ಷನ್ಸ್ ಏನಪ್ಪ ಇದೆ ಅಂದರೆ ಎ ಫಸ್ಟ್ 1ನೇ ತಲೆಮಾರು, ಬಿ 2 ತಲೆಮಾರುಗಳು, ಸಿ 3 ತಲೆಮಾರುಗಳು, ಡಿ 4 ತಲೆಮಾರುಗಳು. ಬಟ್ ಇದ್ರಿಗೆ ಆನ್ಸರ್ ಯಾವುದಪ್ಪ? ಬಿ ಇಸ್ ಎ ರೈಟ್ ಆನ್ಸರ್. 2 ಇದಾವಲ್ವಾ, ರಾಮಪ್ಪಂದು ಒಂದು, ಭಾಗ್ಯಮ್ಮನ, ಇವ್ರದ್ದೊಂದು ಫ್ಯಾಮಿಲಿ, ಇವ್ರದ್ದೊಂದು ಫ್ಯಾಮಿಲಿ. ಅದಕ್ಕೋಸ್ಕರ ಇದು ಏನಾಗುತ್ತೆ, 2 ತಲೆಮಾರು ಆಗುತ್ತೆ. 18ನೇ ಪ್ರಶ್ನೆ, ಬುಡಕಟ್ಟು ಜನಾಂಗವು ತಮ್ಮ ಆಹಾರಕ್ಕಾಗಿ ಹೆಚ್ಚಾಗಿ ಅವಲಂಬಿಸಿರುವ ಕಸುಬು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನಿದೆಪ್ಪ ಅಂದರೆ ಎ ಬೇಟೆಯಾಡುವುದು,
ಕಮ್ಮಾರಿಕೆ, ಕುಂಬಾರಿಕೆ, ಮೀನುಗಾರಿಕೆ. ಅಂದ್ರೆ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಕ್ವಶನ್ ಏನು ಕೇಳಿದಾರಪ್ಪ ಅಂದ್ರೆ ಬುಡಕಟ್ಟು ಜನಾಂಗ ತಮ್ಮ ಆಹಾರಕ್ಕೆ ಹೆಚ್ಚಾಗಿ ಅವಲಂಬಿಸಿರುವ ಕಸುಬು ಅಂದ್ರೆ ಉದ್ಯೋಗ ಯಾವುದಪ್ಪ ಅಂದರೆ ಎ ಈಸ್ ಎ ರೈಟ್ ಆನ್ಸರ್. ಬೇಟೆಯಾಡುವುದು ಅಥವಾ ಬೇಟೆ ಮಾಡಿ ಅವ್ರು ಏನು ಮಾಡ್ತಾರೆ, ತಮ್ಮ ಆಹಾರಕ್ಕಾಗಿ ಬೇಟೆಯಾಡಿ ಪ್ರಾಣಿ ಪಕ್ಷಿಗಳನ್ನು ಬುಡಕಟ್ಟು ಜನಾಂಗದವರು ಆಹಾರಕ್ಕಾಗಿ ಏನು ಮಾಡ್ತಿದ್ರಪ್ಪ ಅಂದರೆ ಬೇಟೆಯಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ರು. ಅದೇ ರೀತಿಯಾಗಿ ಅವ್ರದ್ದು ಕಸುಬು ಕೂಡ ಬೇಟೆಯಾಡುವುದು. 19ನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವುದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ? ಆಪ್ಷನ್ಸ್: ವನ್ಯಜೀವಿಗಳು, ಸೌರಶಕ್ತಿ, ನೀರು ಮತ್ತು ಚಿನ್ನ. 19ನೇ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂದರೆ ಎ ವನ್ಯಜೀವಿಗಳು, ಬಿ ಸೌರಶಕ್ತಿ, ಮೂರನೇದು ನೀರು, 4 ಚಿನ್ನ. ಅದರ ಆನ್ಸರ್ ಯಾವುದು? ಚಿನ್ನ. ನವೀಕರಿಸಲಾಗದ ಸಂಪನ್ಮೂಲ ಯಾವುದಂದರೆ ಚಿನ್ನ. 20ನೇ ಕ್ವಶನ್, ಆಯ್ಕೆಗಳಲ್ಲಿ ಯಾವ ನದಿ ಕರ್ನಾಟಕದಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್: ಗಂಗಾ, ನೇತ್ರಾವತಿ, ಸತ್ಲಜ್, ಯಮುನಾ. ಯಾವುದಪ್ಪ ಅಂದರೆ ಫಸ್ಟ್ ಆಪ್ಷನ್ಸ್ ಗಂಗಾ, ಸೆಕೆಂಡ್ ಆಪ್ಷನ್ಸ್ ನೇತ್ರಾವತಿ, ಸತ್ಲಜ್, ಯಮುನಾ. ಗಂಗಾ ಇದು ಕೂಡ ನಮ್ಮ ದೇಶದಲ್ಲಿ ಹರಿಯಲ್ಲ ಅಥವಾ ಕರ್ನಾಟಕದಲ್ಲಿ ಹರಿಯಲ್ಲ. ಸತ್ಲಜ್ ಇದು ಒಂದು ನದಿಯ ಉಪನದಿ, ಇದು ಕೂಡ ಹರಿಯಲ್ಲ. ಯಮುನಾ ನದಿ ಕೂಡ ಹರಿಯೋದಿಲ್ಲ. ಆದರೆ ಬಿ ಅನ್ನೋದು ಏನಪ್ಪ, ನೇತ್ರಾವತಿ, ಇದು ನಮ್ಮ ರಾಜ್ಯದಲ್ಲಿ ಹರಿಯೋದ್ರಿಂದ ರೈಟ್ ಆನ್ಸರ್ ಯಾವುದು? ಬಿ ಅನ್ನೋದು ನಿಜವಾದ ಆನ್ಸರ್. ಬಿ ರೈಟ್ ಆನ್ಸರ್. ಮಕ್ಕಳೇ ಬನ್ನಿ ಈಗ ಗಣಿತದ ಪ್ರಶ್ನೆಗಳನ್ನು ನೋಡೋಣ, ಸರಿನಾ? ನೋಡಿ ಇಲ್ಲಿ ಪ್ರಶ್ನೆ ಏನಂತಿದೆ, 4 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ? ನಾನೇನು ಹೇಳ್ತೀನಿ, ಫಸ್ಟು 100 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಸಾರಿ 1 ಸೆಂಟಿಮೀಟರ್, 1 ಮೀಟರ್ ಅಲ್ವಾ? ಅದೇ ರೀತಿ 4 ಮೀಟರ್ ಅಂದರೆ ಎಷ್ಟು? 400 ಸೆಂಟಿಮೀಟರ್. ಆನ್ಸರ್ ಏನು? ಬಿ. ಹಾಗಾಗಿ ಇಲ್ಲಿ ಆನ್ಸರ್ ಏನು? ಬಿ. ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು, ಇವುಗಳನ್ನು ನೀವು ಏನು ಮಾಡಬೇಕು, ಮೊದಲೇ ತಿಳ್ಕೊಂಡಿರ್ಬೇಕು. ಇವೆಲ್ಲ ಸೆಂಟಿಮೀಟರು, ಮೀಟರು, ಹೌದಾ, ಕಿಲೋಮೀಟರು. ಫಾರ್ ಎಕ್ಸಾಂಪಲ್ 1000 ಮೀಟರ್ ಈಸ್ ಈಕ್ವಲ್ ಟು 1 ಕಿಲೋಮೀಟರ್ ಆಗುತ್ತೆ ಅಲ್ವಾ? 1 ಮೀಟರ್ ಈಸ್ ಈಕ್ವಲ್ ಟು 100 ಮೀಟರ್ ಆಗುತ್ತೆ. ಅದೇ 4 ಮೀಟರ್ ಈಸ್ ಈಕ್ವಲ್ ಟು 400 ಮೀಟರ್ ಆಗುತ್ತೆ. ಇವೆಲ್ಲ ಏನು ಚಿಕ್ಕ ಪುಟ್ಟ, ಇವನ್ನೆಲ್ಲ ನೀವು ಮೊದಲೇ ತಿಳ್ಕೊಂಡಿರಬೇಕು ಅಲ್ವಾ? 82,003 ಇದನ್ನು ಸಂಖ್ಯಾ ರೂಪದಲ್ಲಿ ಬರೆದಾಗ ನೋಡಿ, ಫಸ್ಟ್ ನಾವೇನು ಮಾಡ್ಕೋಬೇಕು, 82,000 ಬರ್ಕೋಬೇಕು. 82,000 ಬರ್ಕೊಂಡ್ವಿ, ಕರೆಕ್ಟಾ? 3 ಇಲ್ಲಿ ಬರ್ಕೊಂಡ್ವಿ, ಕರೆಕ್ಟಾ? ಬಿಡಿ ಅಲ್ವಾ? ಸೊ 82,003 ಆನ್ಸರ್ ಇಲ್ಲಿದೆ, ಸಿ. ನೋಡು, ಸಿ ತಾನೆ. ಈ ರೀತಿ ಬರ್ಕೊಳೋದ್ರಿಂದ ಸರಿಯಾಗಿ ನಮಗೆ ತಿಳಿಯುತ್ತೆ. ಬನ್ನಿ ನೆಕ್ಸ್ಟ್ ಥರ್ಡ್ ಒನ್, ಕೂಡ್ಸೋದಮ್ಮ. ಇದೆಲ್ಲ ಸಿಂಪಲ್ಲು, ಸಿಂಪಲ್ ತಾನೆ. 25,236 ಪ್ಲಸ್ 34 051 ಆಮೇಲೆ 8,368. ಕರೆಕ್ಟಾ? ಆನ್ಸರ್ ಏನು? ಕೂಡಿಸ್ರಿ ನೋಡೋಣ, ಬೇಗ ಬೇಗ ಕೂಡಿಸ್ರಿ ನೋಡೋಣ. ಆನ್ಸರು 67,655 ಬರುತ್ತೆ ಅಲ್ವಾ? ಬರುತ್ತಾನೆ ಮತ್ತೆ. ಸೊ ಇವೆಲ್ಲ ನೀವು ಕೂಡಿಸ್ಲೇಬೇಕು. ನೀವು ಕೂಡಿಸೋದು ಕಲಿತಿದ್ರೆ ನಿಮಗೆ ಈಸಿ ಆಗುತ್ತೆ. 4ನೇ ಪ್ರಶ್ನೆ ನೋಡಿ, ಈ ಕೆಳಗಿನಲ್ಲಿ ಸಂಖ್ಯೆ 12ರ ಅಪವರ್ತನಗಳು ಯಾವುದು ಅಂತ ಕೇಳ. ಅಪವರ್ತನಗಳಂದ್ರೇನು? ಆಮಾಂ, ಅಪವರ್ತನೆ ಅಂದ್ರೇನು? ಏನು ಅಪವರ್ತನೆ ಅಂದರೆ ಮಗ್ಗಿಗಳು, ಕರೆಕ್ಟಾ? 12ರ ಅಪವರ್ತನಗಳು ಇದ್ರಾಗ ಕಂಡು ಹಿಡ್ಬೇಕು ನಾವು. ಇದ್ರಾಗ ಕರೆಕ್ಟಾ? ಹೌದಾ ಇಲ್ಲ? ನಾವೇನು ಮಾಡಬೇಕು, ಇದ್ರಾಗ ಕಂಡು ಹಿಡಿಬೇಕು. 12 ಒಂದಲೇ 12, ಕರೆಕ್ಟಾ? 12 ಒಂದಲೇ 12, 12 ಎರಡಲೇ 24, 12 ಮೂರಲೇ 36, 12 ನಾಲ್ಕಲೇ 48, 12 ಐದಲೇ 60, ಹೌದಿಲ್ಲ? 12 ಆರಲೇ 72. ಆನ್ಸರ್ ಯಾವುದಮ್ಮ? ಬಿ. 12ರ ಮಗ್ಗಿ ಬಂದರೆ ಇದು ಈಸಿ ಆಗುತ್ತೆ ಅಲ್ವಾ? ಮಗ್ಗಿಗಳನ್ನು ಕಲೀಲೇಬೇಕು, ಇಲ್ಲಾಂದರೆ ಮೊರಾರ್ಜಿ ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಆಗುತ್ತೆ. ಬನ್ನಿ, ಆಯ್ಕೆಗಳಲ್ಲಿ ಯಾವ ಚಿತ್ರವನ್ನು ಸಮಅಳತೆಯ ಭಾಗವನ್ನಾಗಿ ಮಾಡಲಾಗಿದೆ?
ಯಾವುದಪ್ಪ? ಸಮ, ಅಗ್ರಿ ಸಮವಾಗಿ ಎಲ್ಲವನ್ನು ಹಂಚಿದೆ. ನೋಡಿ ಇಲ್ಲೇ ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಇದು ಬೇರೆ ಬೇರೆ ಇದೆಯಾ? ನೋಡಿ ಇದು ಬೇರೆ ಐತಿ, ಇದು ಬೇರೆ ಐತಿ, ಇದು ಬೇರೆ ಐತಿ. ಇದಕ್ಕೂ ಪೂರ್ತಿ ಬೇರೆನೇ ಐತಿ. ಬಟ್ ಇದು ಕರೆಕ್ಟ್ ಸಮ, ಇದು ಸಮ ಐತಿ, 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 ಇದು ಸಮ ಐತಿ. ಹಾಗಾಗಿ ಆನ್ಸರ್ ಯಾವುದು? ಡಿ. ಇವು ಲಾಜಿಕಲಿ ಥಿಂಕ್ ಮಾಡುವಂಥ ಆನ್ಸರ್. ಇವು ಲಾಜಿಕಲಿ ಥಿಂಕ್ ಮಾಡುವಂಥ ಆನ್ಸರು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಕರೆಕ್ಟಾ? ಆರನೇ ಪ್ರಶ್ನೆ ಏನಿದೆ? ಈ ಕೆಳಗಿನಲ್ಲಿ ಯಾವ ಚಿತ್ರವು 5-8 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? 5-8 ಭಾಗಕ್ಕೆ. ಭಾರಿ ಸಿಂಪಲ್ ಕ್ವಶನ್ ಇದು. ಯಾವ ಬಣ್ಣ ಹಚ್ಚಿದ್ದಾರೆ? ಹಾಂ, ನೋಡಿ ಹೇಳೋಣ. ಯಾವ ಬಣ್ಣ ಹಚ್ಚಿದ್ದಾರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಬೇರೆ ಕಲರ್ ತಗೋತೀನಿ. ಇದು 1 ಭಾಗ, ಇದು 2 ಭಾಗ, ಇದು 3 ಭಾಗ, ಇದು 4 ಭಾಗ, ಇದು 5 ಭಾಗ, ಇದು 6 ಭಾಗ, ಇದು 7 ಭಾಗ. ಕರೆಕ್ಟಾ? ಭಾಗ ಎಷ್ಟು ಮಾಡಿದ್ದಾರೆ ಇಲ್ಲಿ? 8 5 ಭಾಗ ಬೇಕಲ್ಲ ನನಗಿಲ್ಲಿ. ಇದು 1, ಇದು 2, ಇದು 3, ಇದು 4, ಇದು 5, ಇದು 6, ಇದು 7, ಇದು 8. ಬಣ್ಣ ಎಷ್ಟು ಹಚ್ಚಿದ್ದಾರೆ? 5 ಹಚ್ಚಿದ್ರೆ ತಾನೆ 8 ಆಗ್ತಾನೆ. ಹಾಗಾಗಿ ಉತ್ತರ ಇದೆ. ಯಾವುದು? ಸಿ ಉತ್ತರ. ಅರ್ಥ ಆಯ್ತಾ ಮಕ್ಕಳೇ? ಬನ್ನಿ ನೋಡೋಣ ಈಗ ನೆಕ್ಸ್ಟು. 7 ಕೊಟ್ಟಿರುವ ಆಯ್ಕೆಗಳಲ್ಲಿ ಲಂಬಕೋಣ ಯಾವುದು? ಇವೆಲ್ಲ ಸಿಂಪಲ್ ಕ್ವಶನ್ ಪುಟ ಅಲ್ವಾ? ಲಂಬಕೋಣ ಯಾವುದಿದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಲಂಬಕೋಣ 90 ಡಿಗ್ರಿ ಯಾವುದಿದೆ? ಇದಿದೆಯಾ? ಇಲ್ಲ. ಇದಿದೆಯಾ? ಇಲ್ಲ. ಇದಿದೆಯಾ? ಇಲ್ಲ. ಇದೊಂದೇ ಆನ್ಸರ್. ಎಷ್ಟು? ಸಿ. ಹೌದಾನೆ? ಬನ್ನಿ 8ನೇ ಪ್ರಶ್ನೆ. ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಯಾವ ಉಪಕರಣ ಯೋಜಿಸಲಾಗಿದೆ? ನಾವೇನಂತೀವಿ ಕನ್ನಡದಾಗ? ಅಳತೆ ಪಟ್ಟೆ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಏನಂತೀವಿ? ಸ್ಕೇಲ್ ಅಥವಾ ರೂಲರ್ ಅಂತೀವಿ. ಕರೆಕ್ಟಾ? ಇದೇ ತಾನೇ ಆನ್ಸರ್. ಭಾರಿ ಸಿಂಪಲ್ ಕ್ವಶನ್ಸ್ ಇದಾವೆ ನೋಡಿ. ನೆಕ್ಸ್ಟ್ 8ನೇ ಕ್ವಶನ್ನು ಏನು? ರೇಖಾಖಂಡವನ್ನು ಉದ್ದವಾಗಿ ನಿಖರವಾಗಿ ಅಳೆಯಲು ಯಾವ ಉಪಕರಣವನ್ನು ಉಪಯೋಗಿಸಲಾಗಿದೆ? ನಾವೇನು ಮಾಡಿದ್ವಿ? ಅಳತೆ ಪಟ್ಟೆ ಆಯಿತು. 9ನೇ ಪ್ರಶ್ನೆ. ತಂತಿಯ 8 ಬಂಡಲ್ಗಳಿವೆ. ಎಲ್ಲ ಬಂಡಲ್ಗಳಲ್ಲಿ ತಂತಿಯ ಒಟ್ಟು ಉದ್ದ 204 ಮೀಟರ್. ಹಾಗಾದರೆ ಪ್ರತಿಯೊಂದು ಬಂಡಲ್ನಲ್ಲಿರುವ ತಂತಿಯ ಉದ್ದ ಎಷ್ಟು? ಹೆಂಗೆ ಇದನ್ನು ಮಾಡ್ತೀರಾ ನೀವು ಪ್ರಶ್ನೆನ? ಒಂದು ನೋಡು, ತಂತಿಯ 8 ಬಂಡಲ್ ಇದ್ದಾವೆ. ಎಷ್ಟು ಟೋಟಲು? ತಂತಿಯ 8 ಬಂಡಲ್. ಆ 8 ಬಂಡಲಲ್ಲಿ ಎಲ್ಲ ಬಂಡಲ್ಗಳು ತಂತಿಯ ಒಟ್ಟು ಉದ್ದ 204 ಇದೆ. ಹಾಗಾದರೆ ಪ್ರತಿಯೊಂದು ಬಂಡಲ್ನಲ್ಲಿರುವ ತಂತಿಯ ಉದ್ದವೆಷ್ಟು? ಏನು ಮಾಡ್ಬೇಕು ನಾವು? 204 ಇಂಟು ಏನು ಮಾಡಬೇಕು? 8. ಕರೆಕ್ಟಾ? 8 4 ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪು ಮಾಡ್ತೇವೆ ನಾವು. ಹೆಂಗೆ ಅಂತ ಹೇಳ್ತೇವೆ ನೋಡಿ. ತಂತಿಯ 8 ಬಂಡಲ್ಗಳಿವೆ. ಎಷ್ಟು? ತಂತಿಯ 8 ಬಂಡಲ್ಗಳಿವೆ. ಆ 8 ಬಂಡಲ್ಗಳಲ್ಲಿ ತಂತಿಯ ಒಟ್ಟು ಉದ್ದ 8 ಬಂಡಲ್ ಉದ್ದ 204 ಇದೆ. ಇವಾಗ ಏನು ಮಾಡ್ಬೇಕು ನಾವು? 204 ಡಿವೈಡೆಡ್ ಬೈ 8. 8ರ ಬಗ್ಗೆ ಬರುತ್ತಾ ನಿಮಗೆ? 8 16. ಎಷ್ಟು? 8 16. ಎಷ್ಟು ಉಳಿತು? 4 ಉಳಿತು. ಕರೆಕ್ಟಾ? ಹೌದಿಲ್ಲ? ಎಷ್ಟು ಉಳಿತು? 44 ಉಳಿತು. ಹೌದಿಲ್ಲ? 8 6 40. 8 5 40. 8 6 48. 8 6 48. 8 5 40. ಹೌದಿಲ್ಲ? ಸೊ 2.5. ಹೌದಿಲ್ಲ? ಮತ್ತೆಷ್ಟು ಉಳಿತು? 8 5 ಅಂದ್ರೆ ಮತ್ತೆಷ್ಟು ಉಳಿತು? ಮತ್ತೆ 4 ಉಳಿತು. ಮತ್ತೆಷ್ಟು ಉಳಿತು? ಮತ್ತೆ 4 ಉಳಿತು. ಮತ್ತೆ 8 5 40. 2.55 ಬರ್ತೈತಿದೆ ಆನ್ಸರು. ಬಟ್ ಇಲ್ಲಿ 2.6 ಕೊಟ್ಟಿದ್ದಾರೆ. ನಾವು 2.6 ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮಗೆ ಡಿವಿಷನ್ಸ್ ಬಂದರೆ ಅಂದರೆ ಭಾಗಾಕಾರ ಬಂದರೆ ಇಂಥ ಲೆಕ್ಕ ಬರ್ತವೆ, ಇಲ್ಲ ಬರೋದಿಲ್ಲ. 2 ಆಯಾಮಗಳನ್ನು ಹೊಂದಿದ ಆಕೃತಿಗಳನ್ನು ಏನೆಂದು ಕರೆಯುತ್ತಾರೆ? 2 ನೋಡಿ ನಾವು.
ನೀವು ಒಂದು ಸ್ವಲ್ಪ ಟ್ರೈ ಮಾಡಿರಿ. 2 ಆಯಾಮಗಳನ್ನು ಹೊಂದಿದ ಆಕೃತಿಗೆ ಏನಂತ ಕರೀತಾರೆ? ಸಮತಲಾಕೃತಿಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಸಮತಲಾಕೃತಿಗಳು ಅಂತ ಕರೀತಾರೆ. ಕರೆಕ್ಟಾ? ಇಲ್ಲಿ ಒಂದು ಆಯಾತಕಾರ ಕೊಠಡಿ ಉದ್ದ 20 ಸೆಂಟಿಮೀಟರ್ ಮತ್ತು 11 ಮೀಟರ್ ಇದೆ. 20 ಮೀಟರ್ 11 ಮೀಟರ್ ಇದೆ. ಆ ಕೊಠಡಿಯ ನೆಲಕ್ಕೆ 2.2 ಇಂಟು 1 ಮೀಟರ್ ಅಳತೆಯ ಅಲಂಕಾರಿಕ ಟೈಲ್ಸ್ಗಳು ಹಾಕಲು ಎಷ್ಟು ಟೈಲ್ಸ್ಗಳು ಬೇಕು? ನೋಡಿ ಹೆಂಗಿತ್ತು ಆನ್ಸರ್. ಈಗ ನೋಡಿ ಪ್ರಶ್ನೆನ ನೋಡ್ಕೋಬೇಕು ಫಸ್ಟು. 20 ಮೀಟರ್ ಏನು? 20 ಮೀಟರ್ ಉದ್ದ ಇದೆ. ಕರೆಕ್ಟಾ? ಏನು ಮಾಡ್ಕೋಬೇಕು ನಾವು ಇದರಲ್ಲಿ? 20 ಮೀಟರ್ ಉದ್ದ, 11 ಮೀಟರ್ ಇದೆ ಅಗಲ. ಸೊ 20 ಇಂಟು 11 ಎಷ್ಟಾಯ್ತಪ್ಪ? 220. ಇಷ್ಟು ಮೀಟ್ರ್ ಏನಿದೆ ಕೊಠಡಿ ಇದೆ. ಇದ್ರ ಸೈಜ್ ಎಷ್ಟೈತಿ? ಏನು ಅಲಂಕಾರಿಕ ಟೈಲ್ಸ್ ಸೈಜ್ ಎಷ್ಟೈತಿ? 2 ಇಂಟು 1 ಅಂದರೆ 2 ಮೀಟರ್ ಆಯ್ತು. ಕರೆಕ್ಟಾ? 220 ಡಿವೈಡೆಡ್ ಬೈ 2. 2 ಒಂದಲೇ 2 ಒಂದಲೇ ಪೂಜೆ. ಆನ್ಸರ್ ಎಷ್ಟಪ್ಪ? 110 ಟೈಲ್ಸ್ ಬೇಕು. ಸೊ ಆನ್ಸರು ಬಿ. ಅರ್ಥ ಆಯ್ತಾ? ಇದನ್ನು ಹೆಂಗೆ ಹೇಳಿ ನಾನು? ಇವನ್ನೆಲ್ಲ ಹೇಳಲ್ಲ ನಾನು, ನೀವೇ ಮಾಡ್ಕೋಬೇಕು. ಗುಣಾಕಾರ ತಾನೇ ಇದು. 178 ಇಂಟು 142 ಹೌದಾ? 2 8 16 ಕರೆಕ್ಟಾ? ಕೈಲ 1. 2 7 14 1 15 ಕೈಲ 1. 2 1 2 ಎಷ್ಟಾಯ್ತು? 256 ಆಯ್ತು. ಇದು 8 4 32 ಕೈಲ 3 ಕರೆಕ್ಟಾ? 7 4 28 3 31 ಕೈಲ 3 ಬಂತು. ಹೌದಾ? 4 1 4 1 3 7 ಆಯ್ತು. ಕರೆಕ್ಟಾ? ಹೌದಿಲ್ಲ? ಸೊ 148 ನೋಡಿ ಬರ್ಕೋತೀನಿ. 256 ಪ್ಲಸ್ 712 ಪ್ಲಸ್ 178 ಎಷ್ಟಾಯ್ತು? 6 7 ಕರೆಕ್ಟಾ? ಹೌದಿಲ್ಲ? ಸೊ ಟೋಟಲ್ ಆನ್ಸರ್ ಎಷ್ಟು ಬರ್ತದೆ? 25,776 ಬರ್ತದೆ. ಇದೇ ಆನ್ಸರ್. ಸರಿಯಾಗಿ ಗುಣಾಕಾರ ಮಾಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ 3,469 ಈ ಸಂಖ್ಯೆಯನ್ನು 1000 ಸ್ಥಾನಕ್ಕೆ ಸಮೀಪಿಸಿ. 1000 ಸ್ಥಾನಕ್ಕೆ ಸಮೀಪಿಸ್ಬೇಕು. ಏನು ಇದು? 469 ಐತಿ ಇಲ್ಲಿ. ಅದ 3,469 ಇದ್ರೆ 500 ಕೆಳಗಿದ್ರೆ 3,500 ಕೆಳಗಿದ್ರೆ ಹಿಂದೆ ಬರಬೇಕು, 500 ಇದ್ರೆ ಮುಂದೆ ಹೋಗ್ಬೇಕು. ಹಾಗಾಗಿ ಇಲ್ಲಿ ನಾವು ಇದನ್ನು 3,000ಕ್ಕೆ ಸಮೀಪಿಸ್ಬೇಕು. ಆನ್ಸರ್ ಎಷ್ಟು? 3,000. 0.3 ಇದನ್ನು ಹೇಗೆ ಬರೀತೀರಿ? 0.3 ದಶಮಾಂಶವನ್ನು ಪದದಲ್ಲಿ ಬರೆದಾಗ ಹೇಗೆ ಬರೀತೀವಿ? 0.3 ಎಷ್ಟು ಆನ್ಸರು? ಬಿ. 0.03 ಇದು ಆನ್ಸರ್. ಯಾವುದು? ಬಿ ಆನ್ಸರ್. ಅರ್ಥ ಆಯ್ತಾ ಮಕ್ಕಳೇ? 15ನೇ ಪ್ರಶ್ನೆ ನೋಡಿ. 78 ಇಂಟು 69 ಇವುಗಳ ವ್ಯತ್ಯಾಸವೇನು ಅಂತ ಕೇಳೋಣ. ವ್ಯತ್ಯಾಸ ಅಂದ್ರೇನು? ಮೈನಸ್ ಮಾಡಬೇಕು ಅಂದರೆ ಕಳಿಬೇಕು. 78 ರೂಪಾಯಿ 45 ಪೈಸದಲ್ಲಿ 69 ರೂಪಾಯಿ 70 ಪೈಸೆ ಕಳಿಬೇಕು. 5ಕ್ಕೆ 5 ಕರೆಕ್ಟಾ? ಕೈಲ 1. 14ರ 8 ಹೋದ್ರೆ ಎಷ್ಟು? 6 ಪಾಯಿಂಟ್ ಕೈಲ 1. 18ರಾಗ 10 ಹೋದ್ರೆ 8 ಕೈಲ 1 0 ಎಷ್ಟು? 8 ರೂಪಾಯಿ 65 ಪೈಸೆ. ಇದ್ರ ವ್ಯತ್ಯಾಸ ಎಷ್ಟು? 8 ರೂಪಾಯಿ 65 ಪೈಸೆ. ಹಾಗಾಗಿ ಆನ್ಸರ್ ಯಾವುದು? ಬಿ. 16 ಗ್ರಾಮ್ ಅಂದರೆ ಎಷ್ಟು ಮಿಲಿಗ್ರಾಮ್? ಎಷ್ಟು ಮಿಲಿಗ್ರಾಮ್ ಬರ್ತಾವೆ ಹೇಳ್ರಿ ನೋಡೋಣ. ಭಾಳ ಈಸಿ ಕ್ವಶನ್ ಐತಪ್ಪ ಇದು. 16 ಗ್ರಾಮ್ ಅಂದರೆ 16,000 ಮಿಲಿಗ್ರಾಮು ಈಜ್ವಲ್ ಟು 16 ಗ್ರಾಮ್. ಸೊ ಆನ್ಸರ್ ಎಷ್ಟು ಬಂತು? 1,000 ಮಿಲಿಗ್ರಾಮು ಈಜ್ವಲ್ ಟು 1 ಗ್ರಾಮ್. ಸೊ ಆನ್ಸರ್ ಇಸ್ ಎ. ಸರಿನಾ?
ರಾತ್ರಿ 8:10 ಹೆಂಗೆ ಬರೀತೀರಿ ಅಂತ ಕೇಳ್ತಾನೆ. ರಾತ್ರಿ 8:10 ಹೆಂಗೆ ಬರೀತೀರಿ? ನಾನು ಯಾವಾಗಲೂ ಹೇಳ್ತೀನಿ, ರಾತ್ರಿ 12 ಗಂಟೆಗನ್ನ ಮಧ್ಯಾಹ್ನ 12ರವರೆಗೂ 12 ಅಂತೇಳಿ, 1 ಗಂಟೆನ ಮಧ್ಯಾಹ್ನದ 1 ಗಂಟೆನ ನಾವು ರೈಲ್ವೆ ಪ್ರಕಾರ 13 ಅಂತೇವೆ, 2 ಗಂಟೆನ 14 ಅಂತೇವೆ, 3 ಗಂಟೆನ 15 ಅಂತೇವೆ, 4 ಗಂಟೆನ 16 ಅಂತೇವೆ, ಏನು 5 ಗಂಟೆನ 17 ಅಂತೇವೆ, ಕರೆಕ್ಟಾ? 6 ಗಂಟೆನ 18 ಅಂತೇವೆ, ಅದ 7 ಗಂಟೆನ 19 ಅಂತೇವೆ, 8 ಗಂಟೆನ 20 ಅಂತೇವೆ. ಇಲ್ಲಿ ಎಷ್ಟೈತಿ? 20 10 ಐತಿಲ್ಲ, ಆನ್ಸರ್ 20 10. ಆಯ್ಕೆಗಳಲ್ಲಿನ ಸಮಿತಿಯ ಆಕೃತಿ ಯಾವುದು? ಸಮ ಇರಬೇಕು. ಈ ಪೋರ್ಷನು ಸಮ ಐತಿ, ಈ ಪೋರ್ಷನು ಸಮ ಐತಿ. ಇಲ್ಲಿ ಹಂಗಿಲ್ಲ, ಇಲ್ಲೂ ಹಂಗಿಲ್ಲ, ಇಲ್ಲೂ ಹಂಗಿಲ್ಲ. ಹಾಗಾಗಿ ಎಮ್ ಇಸ್ ದ ಆನ್ಸರ್. ಬನ್ನಿ 19ನೇ ಪ್ರಶ್ನೆನ ನೋಡೋಣ. ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಕ್ರಮಬದ್ಧವಾದ ಇಳಿಕೆ, ಅಂದರೆ ಇಳಿಕೆ ಕ್ರಮ ಯಾವುದು? ಆರೋಹಣ ಇಳಿಕೆ, ಹೌದಾ? ದೊಡ್ಡದಿಂದ ಸಣ್ಣದಿಂದ ಬರಬೇಕು, ಹೌದು ತಾನೇ? ಸೊ 77,777, 77,770, 77,077, 70,077. ಆನ್ಸರ್ ಯಾವುದು? ಎ. ನೋಡಿ, 20,000 8,765. 20,000ದಲ್ಲಿ 8,000 20,000 ಕಳೆಯಕ್ಕೆ ಬಂದರೆ ಮುಗೀತ್ರಿ. ಇದು 8,625 ಕಳಿಬೇಕು. 5 ಕೈಲ 1, 7 ಕೈಲ 1, 3 ಕೈಲ 1, 1 ಅದಿಲ್ಲ 1 11,375. ಎರಡನೇ ಆನ್ಸರ್. ಸೊ ಮಕ್ಕಳೇ, ನೀವು ಭಾಗಾಕಾರ, ಗುಣಾಕಾರ ಹಾಗೂ ಮತ್ತು ಮೈನಸ್ ಮಾಡೋದನ್ನು ನೀವು ಸರಿಯಾಗಿ ಕಲಿತ್ರೆ ಮುರಾರ್ಜಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಮ್ಯಾಥಮೆಟಿಕ್ಸನ್ನು ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳ್ತಾ, ಇವತ್ತಿನ ಭಾಗ 2 ಯಾವುದು ಮಾಡೆಲ್ ಕ್ವೆಶ್ಚನ್ ಭಾಗ 2 ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.